ಸೊ ಇದು ಬಂದ್ಬಿಟ್ಟು ಸೋಮವಾರ ಹಬ್ಬ ಮಾಡಿದಂಥದ್ದು. ಫಸ್ಟ್ ಡೇ ನಾನು ಲಾಗಲ್ಲಿ ನೋಡಿದ್ದೀರಾ. ಸೊ ಹಾಲು ಹಾಕಿರೋದು ನಾಗಪ್ಪಂಗೆ. ಇದು ಬಂದ್ಬಿಟ್ಟು ನಾವು ಬೆಲ್ಲದ ನೀರು ಹಾಕ್ತೀವಿ. ಬೆಲ್ಲದ ನೀರು ಮೀನ್ಸು ಮಡಿ ನೀರನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಈ ಗರಿಕೆ ಏನಿರುತ್ತಲ್ಲ ಈ ಗರಿಕೆಯಲ್ಲಿ ನಾವು ನಾಗಪ್ಪನಿಗೆ ಹಾಲು ಹಾಕ್ತೀವಿ. ಮತ್ತು ನಿನ್ನೆ ಎಲ್ಲ ಪೂಜೆ ಮಾಡಿರುತ್ತಲ್ವ ಅದೆಲ್ಲನೂ ತೆಗಿತೀವಿ, ಒಂದು ಪಾತ್ರೆಯಲ್ಲಿ ಇಡ್ತೀವಿ, ಅದನ್ನು ಹೂವಿನ ಗಿಡಕ್ಕೆ ಸಡಿಲಿಸ್ತೀವಿ. ಇನ್ನು ನಾರ್ಮಲ್ ದೇವರಿಗೆ ಏನೆಲ್ಲ ಪೂಜೆ ಮಾಡ್ತೀವಲ್ವ ಇದೆಲ್ಲ ಡೈಲಿ ಏನು ಪೂಜೆನ ಎಲ್ಲ ದೇವರಿಗೂ ಸೇಮ್ ಪೂಜೆ ಮಾಡಿಬಿಟ್ಟು ಅದೇ ಬೆಳ್ಳಿ ನಾಗಪ್ಪಂಗೆ ಮತ್ತೆ ಹೊಸ ಪೂಜೆ ಮಾಡಿಬಿಟ್ಟು ಈ ಬೆಲ್ಲದ ನೀರನ್ನು ಹಾಕ್ತೀವಿ, ಎರಿತೀವಿ. ಸೊ ಏನಾದರೂ ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ಅದಾದ ನಂತರ ಇದನ್ನು ಸಹ ಮತ್ತೆ ಇದೇ ಪಾತ್ರೆಲೆ ಮೀನ್ಸ್ ಇದೆಲ್ಲ ಇನ್ನಿದ್ದ ಇದನ್ನು ತೊಗೊಂಡೋಗಿ ಹೂವಿನ ಗಿಡಕ್ಕೆ ಹಾಕ್ತೀವಿ. ಕೆಲವೊಬ್ಬರು ಮನೆಯಲ್ಲಿ ಕೆಲವೊಬ್ಬರು ಒಂದೊಂದು ಥರ ಆಚಾರಗಳನ್ನ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಬಂದುಬಿಟ್ಟು ನಮ್ಮ ಗಂಡನ ಮನೆಯಲ್ಲಿ ಈ ರೀತಿ. ಆದರೆ ಅದೇ ನಮ್ಮ ತವ್ರ ಮನೇಲಿ ಹೇಗಪ್ಪ ಅಂತ ಹೇಳಿದರೆ ಇದೇ ಹಬ್ಬನ ಅವರು ಮಾಡೋದು ಇವತ್ತು, ಅಂದರೆ ಸೋಮವಾರ ದಿನ ಪಂಚಮಿ ಬಂದಿದೆಯಲ್ಲ ಅದು ಅವತ್ತು ಮಾಡ್ತಾರೆ. ಅಲ್ಲಿ ನಮ್ಮ ಮನೆ ಹಿಂದೆ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಜೋಡಿ ನಾಗಪ್ಪ ಇದೆ, ನಾಗಪ್ಪನ ಕಲ್ಲಿದೆ. ಪ್ರತಿಯೊಬ್ಬರು ಊರಲ್ಲೆಲ್ಲರೂ ಅಲ್ಲೇ ಬಂದುಬಿಟ್ಟು ಅವ್ರ ಮನೇಲಿ ಈ ಕಡೆ ಎಲ್ಲ ನೈವೇದ್ಯಕ್ಕಿಷ್ಟು ಅಲ್ಲಿ ಹುಳ್ಳಿಕಾಳು ಅಂತ ಮಾಡ್ತಾರೆ ನಮ್ಮ ಹೊನ್ನಾಳಿ ಕಡೆ. ಅದನ್ನು ಕೂಡ ಹೋಗಿಲ್ಲ ಹಬ್ಬಕ್ಕೆ, ಇಲ್ಲ ಅಂದರೆ ಅದನ್ನು ವೀಡಿಯೋದಲ್ಲೆಲ್ಲ ತೋರಿಸ್ತಾ ಇದ್ದೆ. ಹೊನ್ನಾಳಿಲಿ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಹೊನ್ನಾಳಿ ಸೈಡು ದಾವಣಗೆರೆ ಸೈಡ್ನವರು ಕಮೆಂಟ್ ಮಾಡಿ. ಹಾಗೆಯೇ ಅಲ್ಲೋಗಿ ಎಲ್ಲ ಹಾಲು ತುಪ್ಪ ಎಲ್ಲ ಹಾಕ್ಬಿಟ್ಟು ಬರ್ತಾರೆ. ಹಾಗೆಯೇ ನಮ್ಮ ಮನೆಯಲ್ಲಿ ಏನಂದರೆ ಅಲ್ಲಿಗೆ ಹೋಗಿ ಹಾಕಿ ಬರ್ತಾರೆ. ಮನೇಲಿ ಈ ರೀತಿ ಮಾಡಲ್ಲ, ನೈವೇದ್ಯ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಹಾಲೇರು ಬರ್ತಾರೆ. ಇನ್ನು ನಮ್ಮ ಅಜ್ಜಿ ಮನೇಲಿ ಹೇಗಪ್ಪ ಅಂದರೆ ಉತ್ತದ ಮಣ್ಣು ಇರುತ್ತಲ್ವ, ಅಂದರೆ ಮೀನ್ಸ್ ಉತ್ತ ಎಲ್ಲಿರುತ್ತಲ್ಲ ಅದನ್ನು ಹಿಂದಿನ ದಿನ ಹುಡ್ಕೊಂಡು ಹೋಗ್ಬಿಟ್ಟು ಆ ಉತ್ತದ್ದು ಮಣ್ಣನ್ನು ಬರ್ತಾರೆ. ಸೊ ಎಲ್ಲಿ ಅಂದರೆ ಈಗ ಹೊಲದಲ್ಲಿ ಅಲ್ಲೆಲ್ಲ ಸೈಡಲ್ಲೆಲ್ಲ ಇರುತ್ತೆ ಅಲ್ವಾ, ಓಕೆನಾ. ಅಲ್ಲಿ ಹೋಗಿ ಉತ್ತ ಎಲ್ಲಿರುತ್ತಲ್ಲ ಮತ್ತು ಉತ್ತ ಹೊಡೆದು ತಗೊಂಬರಲ್ಲ, ಉತ್ತದ ಸೈಡಿಂದ ಮಣ್ಣು ತೊಗೊಂಬರ್ತಿದ್ರು. ನಾವೆಲ್ಲ ಚಿಕ್ಕವರಿದ್ವಲ್ಲ ಆವಾಗ ನೋಡ್ತಾ ಇದ್ವಿ. ಆ ಉತ್ತದ ಮಣ್ಣನ್ನು ತೊಗೊಂಬಂದ್ಬಿಟ್ಟು ಮಡಿ ನೀರು ಇಲ್ಲ ಮಡಿ ಹಾಲಲ್ಲಿ ಹಾಲು ಕರೆದ ತಕ್ಷಣ ಇರೋದನ್ನೇ ಮಡಿ ಹಾಲು, ಎಂಜಲು ಮಾಡಲಿಲ್ಲದಂತಹ ಹಾಲನ್ನ ತೊಗೊಂಬಂದ್ಬಿಟ್ಟು ಹಸಿ ಹಾಲನ್ನ ಅದನ್ನು ಮಣ್ಣನ್ನೆಲ್ಲ ಕಲಸಿ ನಾಗಪ್ಪನ ಮೂರ್ತಿ ಮಾಡ್ತಾಯಿದ್ರು. ಸೊ ನಾಗಪ್ಪನ ಮೂರ್ತಿ ಮಾಡಿ ಅದನ್ನು ಈ ಪಂಪ್ಕಿನ್ ಅಂತಾರಲ್ಲ, ಹಳ್ಳಿ ಕಡೆ ಎಲ್ಲ ಏನಂತಿದ್ರು ಪರಂಗಿ ಎಲೆ ಅಂತಾರೆ. ಆ ಪರಂಗಿ ಎಲೆಯಲ್ಲಿ ಇಟ್ಟು ಅದನ್ನು ನಾಗಪ್ಪನ ಅದಕ್ಕೆ ಹಾಲು ತುಪ್ಪ ಹಾಕ್ತಾಯಿದ್ರು, ಓಕೆನಾ. ಅದಕ್ಕೆ ಹಾಲು ತುಪ್ಪ ಹಾಕ್ಬಿಟ್ಟು ಸೇಮ್ ಎಲ್ಲ ಪೂಜೆ ಮಾಡಿ ಹುಳ್ಳಿಕಾಳು ಮೆತ್ತು ಬೇಯಿಸ್ಬಿಟ್ಟು ಅದಕ್ಕೆ ಬೆಲ್ಲದ ಪಾಕ ಮಾಡಿಕೊಂಡು ತುಪ್ಪ ಹಾಲು ಅವತ್ತಿನ ಊಟ ಅದು. ಅದರಲ್ಲಿ ಬಂದಿರುತ್ತಲ್ಲ ಕಟ್ಟು ಬೇಳೆ ಹುಳ್ಳಿಕಾಳು ಬಸ್ದಾಗ ಅದಕ್ಕೆ ಸಾಂಬಾರು ಮಾಡೋದು, ಅನ್ನ ಸಾಂಬಾರು ಎಕ್ಸ್ಟ್ರಾ ಅವ್ರ ಮನೇಲಿ ಏನಾದರೂ ತಿನ್ನಬೇಕು ಅನಿಸಿದ್ರೆ ಮಾಡ್ಕೊಳೋದು. ಇದು ಹಬ್ಬದ ಊಟ ಪಂಚಮಿಲಿ. ನಿನ್ನೆ ಏನು ಲಾಗಲ್ಲಿ ನೋಡಿದ್ದೀರಲ್ಲ ಅದು ನಮ್ಮ ಮನೇಲಿ ಮಾಡೋವಂಥದ್ದು, ಅಂದರೆ ಗಂಡನ ಮನೆಯಲ್ಲಿ ಅಜ್ಜಿ ಮನೇಲಿ ಆ ರೀತಿ ಮಾಡ್ತಾಯಿದ್ರು. ಅಂದರೆ ಒಬ್ಬೊಬ್ಬರು ಮನೇಲಿ ಪಂಚಮಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡೋದಷ್ಟೇ. ನಮ್ಮ ಮನೇಲಿ ಏನು ಮಾಡಿದ್ದೀನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟು ಪೂಜೆ ಆಯಿತು. ಇನ್ನು ಇವತ್ತಿನ ಪೂಜೆಗೆ ನಾವು ಏನು ನೈವೇದ್ಯಕ್ಕೆ ಮಾಡ್ತೀವಿ ನಮ್ಮ ಮನೆಯಲ್ಲಿ ಅಂತ ಹೇಳಿ ಅದನ್ನು ಕೂಡ ಈ ವಿಡಿಯೋದಲ್ಲೇ ನಾನು ಶೇರ್ ಮಾಡ್ಕೋತೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ. ಯಾಕೆ ಅಂದರೆ ಕೆಲವೊಬ್ಬರಿಗೆ ನಾನು ಹೇಳಿದಾಗ ಫೋನಲ್ಲಾಗಿರ್ಬೋದು, ಸೊ ಇವತ್ತು ನಮ್ಮ ಮನೇಲಿ ಕುಚ್ಚು ಕಡುಬು ಹಬ್ಬಕ್ಕೆ ಸ್ಪೆಷಲ್ ಅಂತ ಹೇಳಿದಾಗ ಹೌದಾ ಕುಚ್ಚು ಕಡುಬು ಬಂದರೆ ಎಂತ ಅಂತ ಕೇಳಿದರು. ಸೊ ಈ ವಿಡಿಯೋದಲ್ಲೂ ಕೂಡ ಕುಚ್ಚು ಕಡುಬು ಬಂದರೆ ಏನು, ಯಾವ ರೀತಿ ಮಾಡ್ತೀವಿ, ಇವತ್ತು ಹೇಗೆ ನೈವೇದ್ಯ ಮಾಡ್ತೀವಿ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ. ಇನ್ನು ಕುಚ್ಚು ಕಡುಬು ಮಾಡೋದಕ್ಕೆ ನಾನು ಬೇಳೆ ಅಂದರೆ ತೊಗರಿಬೇಳೆ ತೊಗೊಂಡಿದ್ದೀನಿ. ಹಾಂ ನೋಡಿ, ಇದು ಸೇಮ್ ಸಾಂಬಾರಿಗೆ ಹಾಕ್ತೀವಲ್ಲ ತೊಗರಿಬೇಳೆ, ಆ್ಯಕ್ಚುಲಿ ಎಲ್ರಿಗೂ ಗೊತ್ತಿರುತ್ತೆ. ಈ ತೊಗರಿಬೇಳೆ 1 ಲೋಟ ತೊಗೊಂಡಿದ್ದೀನಿ. ಇರೋದು ನಾವು 3 ಅಲ್ವಾ, ಅಷ್ಟೂ ಇದರಲ್ಲಿ ಕುಚ್ಚು ಕಡುಬು ಮಾಡಲ್ಲ. ಇದರಲ್ಲಿ ಒಂದು ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕುಚ್ಚು ಕಡುಬು ಮಾಡ್ಕೋತೀವಿ. ಅದು ಇಟ್ಟರೆ ಇರಲ್ಲ, ಕರ್ಗೇಡ್ಬಾದರೆ ಮಾಡಿದರೆ ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ಅಂದರೆ ಒಂದು ದಿನ ಬಿಟ್ಟಾದರೂ ತಿನ್ಬೋದು. ಇದರಲ್ಲಿ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಕುಚ್ಚು ಕಡುಬನ್ನ ಮಾಡ್ಕೋತೀವಿ. ಸೊ ಕುಚ್ಚು ಕಡುಬು ಪ್ರೊಸೆಸ್ ಎಲ್ಲನೂ ಈ ವಿಡಿಯೋದಲ್ಲೇ ಇರುತ್ತೆ. ಆದಷ್ಟು ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡಿಬಿಡಿ ಆಯಿತಾ. ಇನ್ನು ಏನೇನು ಐಟಮ್ಸ್ ಬೇಕು ಅಂತ ಹಾಗೆಯೇ ತೋರಿಸ್ಕೊತ ಹೋಗ್ತೀನಿ. ಯಾಕೆಂದರೆ ನೈವೇದ್ಯಕ್ಕೆ ಮಾಡಬೇಕಲ್ವ, ಇವಾಗ ಟೈಮ್ ಆಗುತ್ತೆ ಅಂಥೇಳಿ ಲಾಗಲ್ಲೇ ಸೇರಿಸಿದ್ದೀನಿ. ಎಕ್ಸ್ಟ್ರಾ ಅಂತ ಈ ಒಂದು ರೆಸಿಪಿದು ನಮ್ಮ ಮನೆಯವ್ರ ಚಾನಲಲ್ಲಿ ವಿಡಿಯೋ ಇರುತ್ತೆ ನೋಡಿ.
ಇದು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಕಲಸೋದಕ್ಕೆ. ಯಾವ ರೀತಿ ಕಲಿಸ್ತೀನಿ ಅದನ್ನು ಶೇರ್ ಮಾಡ್ಕೊತೀನಿ. ಇನ್ನು ನೀರು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ, ಏಕೆಂದರೆ ಇದೇ ಬೇಳೆ ಬೇಯಿಸ್ಕೊತೀವಲ್ಲ ಅದೇ ನೀರಲ್ಲೇ ಇದನ್ನು ಸಾಂಬಾರು ಮಾಡಬೇಕು, ಹೋಳಿಗೆ ಸಾಂಬಾರು. ಓಕೆನಾ? ಹಾಗೆಯೇ ಬೇಳೆ ಇದೆ, ಇನ್ನೂ ಬೇಯೋದಕ್ಕೆ ಹಾಕಿಲ್ಲ. ಸೊ ಬೆಲ್ಲ ಹಾಕಿಬಿಟ್ಟು ನೀರು ಕುದಿದ ಮೇಲೆ ಬೇಳೆ ಹಾಕಿ ಆಮೇಲೆ ಬೆಲ್ಲ ಯಾವಾಗ ಹಾಕಬೇಕು ಏನು ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇನ್ನು ಇದು ಯಾವುದೂ ನಿನ್ನೆ ಸ್ವಲ್ಪ ನಾನು ಫ್ರಿಜ್ ಇದ್ರೂ ಕೂಡ ತರಿಸ್ಕೊಂಡು ಸ್ಟಾಕ್ ಮಾಡ್ಕೊಳಲ್ಲ ತರಕಾರಿ, ಯಾಕೆಂದರೆ ಫ್ರೆಶ್ಶಾಗೆ ತಿನ್ನಬೇಕು ಹೆಲ್ತಿಗೆ ಅಂತೇಳಿ. ಇನ್ನು ಆಲ್ರೆಡಿ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ. ನಾರ್ಮಲ್ ಡೈಲಿ ಹೇಗಿರುತ್ತೋ ಬೆಳಗ್ಗೆ ಎದ್ದ ತಕ್ಷಣ ಮಾರ್ನಿಂಗಿನ ಕೆಲಸ ಎಲ್ಲ ಮುಗ್ದಿರುತ್ತೆ. ಬಟ್ ಕೆಲವೊಂದು ಅಲ್ಲಲ್ಲಿ ನನ್ನ ಮಗಳನ್ನ ಕಲಿಸಿದ ಮೇಲೆ ನಾನಿವತ್ತು ಸ್ಟಾರ್ಟ್ ಮಾಡಿದ್ದು. ಸ್ಕೂಲ್ ರಜಾ ಇರಲಿಲ್ಲ ಅವಳಿಗೆ, ಮಡಿಲೇ ಮಾಡಬೇಕು ಅಂತ ಹೇಳಿ ಎಲ್ಲ ಕಳಿಸ್ಬಿಟ್ಟು ನಾನು ಮಾಡ್ಕೊತಾ ಇರೋದು. ಇದೆಲ್ಲ ಆಮೇಲೆ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ಸೊಪ್ಪು ಅದೆಲ್ಲ ತಂದಿದ್ರು, ಸೊ ಸ್ವಲ್ಪನೇ ತರಿಸ್ಕೊತೀನಿ ಫ್ರೆಶ್ ಆಗಿರಲಿ ಅಂತ. ಬಟ್ ಎಲ್ಲ ವರ್ಕಲ್ಲಿ ಅಲ್ಲಲ್ಲೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ, ಎಲ್ಲನೂ ಮಾಡ್ಕೊತ ಹೋಗ್ತೀನಿ ನಾನು. ಸೊ ಇಷ್ಟು ನೋಡಿ, ಇನ್ನೆಲ್ಲ ಶೇರ್ ಮಾಡ್ಕೊತ ಹೋಗ್ತೀನಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಆಯಿತಾ. ಸೊ ಹಂಗೇ ಬೇಳೆ ಅಷ್ಟೆಲ್ಲ ಬೇಯೋದಕ್ಕೆ ಹಾಕೋಬೇಕಿತ್ತು. ಹಂಗಾಗಿ ಅಷ್ಟರೊಳಗೆ ನಾನು ಈ ಸಾಂಬಾರನ್ನು ಮಾಡ್ಕೊಳ್ಳೋಣ, ಹೋಳಿಗೆ ಸಾಂಬಾರು ಮಾಡ್ತೀನಿ ಅನ್ನೆಲ್ಲ ಕಟ್ ತೊಗೊಂಡಿದ್ದೆ. ಅದಕ್ಕೋಸ್ಕರ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದರೆ, ಇದು ವಿಡಿಯೋ ಮಾಡ್ಕೊಳ್ಳಿ, ನಮ್ಮ ಮನೆಯವ್ರ ಚಾನಲಲ್ಲಿ ಹೋಳಿಗೆ ಸಾಂಬಾರು ರೆಸಿಪಿ ಇರುತ್ತೆ. ಸೊ ಅದನ್ನು ಬೇಕಿದ್ದರೆ ನೀವು ನೋಡಿ ಆಯಿತಾ. ನಾನು ಏನೇನು ತೊಗೊಂಡಿದ್ದೀನಿ ಫ್ರೈ ಮಾಡೋದಕ್ಕೆ ಅಂತ ಹೇಳಿದರೆ, ಸೊ ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಇದೆಲ್ಲ ಫ್ರೈ ಮಾಡ್ಕೋಬೇಕು. ನಾನು ಮಾಡೋದು ಈ ರೀತಿ ಹೋಳಿಗೆ ಸಾಂಬಾರನ್ನ. ಓಕೆನಾ? ಒಣ ಕೊಬ್ಬರಿ, ಹಾಗೆಯೇ ಕೊತ್ತಂಬರಿ ಕಾಳು, ಜೀರಿಗೆ, ಆಮೇಲೆ ಸ್ವಲ್ಪ ಮಸಾಲೆ ನಾನು ಭಾಳ ಹಾಕಲ್ಲ, ಒಂದು 5 ಮೆಣಸಿನ ಕಾಳು ಹಾಕಿದ್ದೀನಿ, ಒಂಚೂರು ಚಕ್ರ ಮಗ್ಗು, ಒಂದೇ ಏಲಕ್ಕಿ, ಒಂದು 3 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಹಾಗೆಯೇ ಉದ್ದಿನಬೇಳೆ 1 ಟೀ ಸ್ಪೂನ್ ಸಾಕು. ಹಾಗೆಯೇ ಕಡಲೆಬೇಳೆ ಅದನ್ನು ಕೂಡ 1 ಟೀ ಸ್ಪೂನ್ ಸಾಕು. ಒಂದು 10ರಿಂದ 12 ಅಷ್ಟೇ ಮೆಂತೆ. ಇದು ಹಾಕಿದ್ರೇ ಹೋಳಿಗೆ ಸಾಂಬಾರಿಗೆ ಘಮ ಆಗೋದು, ತುಂಬ ಚೆನ್ನಾಗಿರುತ್ತೆ. ಇನ್ನು ಇದನ್ನು ಕೂಡ ಅದ್ರ ಜೊತೆ ಫ್ರೈ. ಈ ಬೆಳ್ಳುಳ್ಳಿ ಕರಿಬೇವು ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆ ಹಾಕ್ಬೇಕಾದ್ರೆ ಲೈಟಾಗಿ ಹಿಂಗೆ ಹಾಕ್ಬೇಕು, ಸಾಸಿವೆ ಜೀರಿಗೆ ಹಾಕಿ, ಅದನ್ನು ಕೂಡ ತೋರಿಸ್ತೀನಿ ಮುಂದೆ. ಇನ್ನು ಒಣ ಮೆಣಸಿನ್ಕಾಯಿ, ಇದನ್ನು ಕೂಡ ಕೆಲವೊಬ್ಬರು ಖಾರ ಪುಡಿ ಹಾಕ್ತಾರೆ, ನನಗೆ ಏನೋ ಗೊತ್ತಿಲ್ಲ. ನಮ್ಮ ಮನೇಲಿ ಈ ಒಣ ಮೆಣಸಿನ್ಕಾಯಿನ ಫ್ರೈ ಮಾಡಿಬಿಟ್ಟು ಆ ಹೋಳಿಗೆ ಸಾಂಬಾರಿಗೆ ರುಬ್ಬ ಹಾಕಿದ್ರೇ ಟೇಸ್ಟು. ಒಂದು 2-3 ಮೆಣಸಿನ್ಕಾಯಿನ ಫ್ರೈ ಮಾಡಿದ್ದ ಅದರಲ್ಲಿ ಕಟ್ಟಲ್ಲಿ ಬಿಡ್ತೀವಿ, ಅದನ್ನು ಕೂಡ ಸಾಂಬಾರು ತಿನ್ಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ. ಇದು ಬಂದುಬಿಟ್ಟು ಮತ್ತೆ ಫ್ರೈಗೆ ಕರಿಬೇವಿನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಇಷ್ಟನ್ನ ನಾನು ಹೋಳಿಗೆ ಸಾಂಬಾರಿಗೆ ತೊಗೊಳೋದು. ಇನ್ನು ಹೋಳಿಗೆ ಸಾಂಬಾರು ಪ್ರೊಸೀಜರ್ ಕೂಡ ತೋರಿಸ್ತೀನಿ. ಇನ್ನು ಈ ಕಡೆ ಮೈದಾ ಹಿಟ್ಟು ಇನ್ನೂ ಕಲಿಸ್ಕೋಬೇಕು, ಬೆಲ್ಲ ಇದು ಮಾಡಬೇಕು. ಅಷ್ಟೊತ್ತಿಗೆ ನೀರು ಕುದಿಯೋದಕ್ಕೆ ನಾನು ಆಲ್ರೆಡಿ ಇಟ್ಕೊಂಡಿದ್ದೆ. ಈಗ ಚೆನ್ನಾಗಿ ಬೇಳೆನ ತೊಳ್ಕೊಬೇಕು, ಬೇಳೆ ತೊಳ್ಕೊಂಡೆ ನಾವು ಹಾಕಬೇಕು. ನೀರನ್ನ ಒಬ್ಬೊಬ್ಬರು ಬೇಯೋದಿಲ್ಲ, ಬೇಳೆ ಒಂದು ಬೆಂದಿರುತ್ತೆ ಒಂದು ಬೆಂದಿರಲ್ಲ ಅಂತ ಹೇಳ್ತಾರೆ ಹೋಳಿಗೆ ಮಾಡಬೇಕಾದ್ರೇ. ಅದ್ರ ಟಿಪ್ಸ್ ಏನಪ್ಪ ಗೊತ್ತಾ, ಕೆಲವೊಬ್ಬರು ಬೇಳೆ ತೊಳೆದ್ಬಿಟ್ಟು ಹಂಗೆ ಜಾಸ್ತಿ ನೀರು ಹಾಕಿ ಬೇಯೋದಕ್ಕೆ ಇಡ್ತಾರೆ. ಆ ರೀತಿ ಇಡಬಾರ್ದು. ಆ ರೀತಿ ಇಟ್ಟರೆ ಬೇಳೆ ಪೂರ್ತಿ ಒಂದೊಂದು ಬೆಂದಿರುತ್ತೆ, ಒಂದೊಂದು ಬೆಂದೇ ಇರಲ್ಲ. ಸೊ ನೀರು ಚೆನ್ನಾಗಿ ಕುದ ಮೇಲೆ ಬೇಳೆ ಹಾಕಬೇಕು. ಸೊ ಬನ್ನಿ, ಬೇಳೆ ಎಲ್ಲನೂ ತೊಳೆದು ನಾನು ಇದಕ್ಕೆ ಹಾಕಿ ನೆಕ್ಸ್ಟ್ ಏನಂತ ಹೇಳ್ತೀನಿ. ಇನ್ನು ಈ ಬೇಳೆನ ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಯಾಕೆ ಅಂದರೆ ಒಂದು ಸತಿ ನಾರ್ಮಲ್ ನೀರಲ್ಲೇ ತೊಳ್ಕೊಳ್ಳಿ, ಬಿಸಿ ನೀರೇನು ಬೇಡ, ಧೂಳೆಲ್ಲ ಇರುತ್ತಲ್ಲ ಬೇಳೆ ಮೇಲೆ. ಹಂಗಾಗಿ ನಾನು ಯಾವುದೇ ಒಂದು ತರಕಾರಿ ಆಗಲಿ ಏನೇ ಆಗಲಿ ತೊಳೆದೇನೆ ಯೂಸ್ ಮಾಡೋದು. ಯಾಕೆ ಹೊರಗಿಂದ ಬಂದಿರುತ್ತಲ್ವಾ, ಮಡಿ ಅಂತಲ್ಲ, ಮಡಿ ಜೊತೆ ಸ್ವಲ್ಪ ಧೂಳು ಅದೆಲ್ಲ ಇರಬಾರ್ದು ಅಂತ ಅಷ್ಟೇ. ಆವಾಗಿನ ಕಾಲದಲ್ಲಿ ಯಾಕೆ ತರಕಾರಿಗಳಾಗಿರ್ಬೋದು, ಕಾಳುಗಳಾಗಿರ್ಬೋದು ಎಲ್ಲ ಮಡಿಲೇ ಇರಬೇಕು ಅಂತ ಬಯಸ್ತಾರೆ ಅಂತ ಹೇಳಿದರೆ, ಹೊರಗಿಂದ ಬಂದಿರುತ್ತೆ. ಅದು ವೈಜ್ಞಾನಿಕವಾಗಿ ಇನ್ನೊಂದು ಕಾರಣ ಇದೆ, ಏನಂದರೆ ಹೊರಗಿಂದ ಬಂದಿರುತ್ತೆ, ಅದರಲ್ಲಿ ಧೂಳು ಗೀಳು ಎಲ್ಲ ಇರುತ್ತೆ ಅಲ್ವಾ, ಅದಕ್ಕೆ ಅದನ್ನು ತೊಳೆದ್ಬಿಟ್ಟು ಯೂಸ್ ಮಾಡ್ತಾಯಿದ್ರು. ಸೊ ಇನ್ನು ಈ ನೀರನ್ನು ಕುದಿಯೋಕೆ ಇಟ್ಟಿದ್ವಲ್ಲ, ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ ನೋಡಿ. ಈ ಕುದಿಯೋ ನೀರಿಗೆ ಈ ಬೇಳೆ ಹಾಕಬೇಕಾಗುತ್ತೆ ನೋಡಿ. ನೀರೆಲ್ಲ ಕುದೀತಾ ಇದೆ ಅಲ್ವಾ. ಸೊ ಇವಾಗ ನೀರು ಕುದೀತಾ ಇರ್ಬೇಕಾದ್ರೆ ಸ್ವಲ್ಪ ಉರಿನ ಕಮ್ಮಿ ಮಾಡ್ಕೊಳ್ಳಿ. ಸೊ ಇದೇನು ಬೇಳೆ ಇತ್ತಲ್ವಾ, ಈ ಬೇಳೆನ ಇದಕ್ಕೆ ಹಾಕ್ತೀನಿ. ನೀರು ಹಾಕಕ್ಕೆ ಹೋಗ್ಬೇಡಿ, ಬೇಳೆ ಕೆಳಗೆ ನೀರಿರುತ್ತೆ, ಹಾಕ್ಬಿಡಿ. ಏಕೆಂದರೆ ತೊಳೆದ ನೀರಲ್ವಾ, ಸೊ ಅದಕ್ಕೋಸ್ಕರ ಈ ರೀತಿ ಇದು ಆಗಲಿ. ಇನ್ಮೇಲೆ ಸ್ವಲ್ಪ ಉರಿ ಇಡಿ. ಉರಿ ಇಟ್ಟಾಗ ಸ್ವಲ್ಪ ನೋಡ್ಕೊತಾ ಇರಿ ಆಯಿತಾ. ಯಾಕೆ ಗೊತ್ತಾ,
ಬೇಗ ಕುದಿ ಬಂದು ನೀರು ಉಕ್ಬಿಡುತ್ತೆ ಅದು. ಅದಕ್ಕೆ ಸ್ವಲ್ಪ ಕುದಿ ಬಂದ ಮೇಲೆ ಇನ್ನೊಂದು ಸ್ವಲ್ಪ ಸಣ್ಣ ಉರಿಲಿ ಇಡಬೇಕು. ಅಷ್ಟರೊಳಗೆ ಇದು ಬೇಳೆ ಬೇಯ್ತಾ ಇರುತ್ತೆ. ಈಗ ಮೈದಾ ಹಿಟ್ಟನ್ನ ಹೆಂಗೆ ಅಂದರೆ ಕರ್ಗೇಡು ಬುದ್ದೋದಕ್ಕೆ ಕಲಿಸ್ಕೊಂತೀವಲ್ಲ ಅದೇ ರೀತಿ ಕಲಿಸ್ಕೋಬೇಕು. ಜಸ್ಟ್ ಇದಕ್ಕೆ ಏನೂ ಹಾಕಿಲ್ಲ ನಾನು. ಕೆಲವೊಬ್ಬರು ಕರ್ಗೇಡಿಗೆ ಆಮೇಲೆ ತಟ್ಟೊಳಗೆಲ್ಲ ಅರಿಶಿನ ಪುಡಿ ಹಾಕ್ತಾರೆ. ನನಗೆ ಇಷ್ಟ ಆಗಲ್ಲ ಕಲರು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಯಾಕೆಂದರೆ ಒಂದೇ ಸತಿ ನೀರು ಹಾಕಿದ್ವಿ ಅಂತ ಹೇಳಿದರೆ ತುಂಬ ತೆಳ್ಳಗಾಗ್ಬಿಟ್ರೆ ಕಷ್ಟ. ಅದಕ್ಕೆ ಚೆನ್ನಾಗಿ ಇದು ಸ್ವಲ್ಪ ಗಟ್ಟಿನೇ ಇರಬೇಕು. ಕರ್ಗೇಡ್ಬಿಗೆ ಸ್ವಲ್ಪ ಕೆಲವೊಬ್ಬರು ಮಿದುವಾಗಿ ಕಲಿಸ್ಕೋತಾರೆ. ನಾನು ಇದು ಕುಚ್ಚು ಕಡ್ಬಲ್ವಾ, ತುಂಬ ಮಿದುವಾಗಿ ಕಲಿಸ್ಕೊಂಡ್ರೆ ತುಂಬ ಒಂಥರ ಇದ್ರ ಥರ ಆಗಿಬಿಡ್ತವೆ. ತುಂಬ ಗಟ್ಟಿಯಾಗಿ ಕಲಿಸ್ಕೋತೀನಿ. ಓಕೆನಾ? ನೋಡಿ ಈ ರೀತಿ ಫೈನಲ್ಲಾಗಿ ಇಷ್ಟು ಗಟ್ಟಿ ಕಲಿಸ್ಬೇಕು. ಕಲಿಸಿದ ಮೇಲೆ ಸ್ವಲ್ಪ ಒಂದೇ ಒಂದು ಸ್ಪೂನು ಎಣ್ಣೆ ಹಾಕಿ ಮತ್ತೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕಾಗುತ್ತೆ. ಚೆನ್ನಾಗಿ ಕೈಯಲ್ಲಿ ನಾದಿ ಎಷ್ಟು ಚೆಂದ ನಾದ್ತೀವಲ್ವ. ಈ ರೀತಿ ಬೇಳೆ ಕುದೀತಾ ಇರಲಿ. ಕುದಿಯೋದ್ರೊಳಗೆ ಮತ್ತೆ ಇನ್ನೊಂದು ಕೆಲಸ ಮಾಡ್ಕೋಬೇಕಲ್ವಾ, ಬೇಗ ಬೇಗ. ಇದು ಕುದಿಯೋದು ಇನ್ನೂ ತುಂಬ ಟೈಮ್ ಬೇಕು. ಒಂದು ಕುದಿದ್ದು ಬೇಳೆ ಬೇಯೋದಕ್ಕೆ ಮಿನಿಮಮ್ ಅಂದರೂ ಒಂದು 20 to 30 ಮಿನಿಟ್ಸ್ ಬೇಕು. ಅಷ್ಟರೊಳಗೆ ನಾನು ಟೈಮ್ ವೇಸ್ಟ್ ಮಾಡೋದು ಬೇಡಲ್ವಾ, ನಮ್ಮ ಹೆಣ್ಮಕ್ಳೇ ಹಂಗೆ ಅಲ್ವಾ, ಟೈಮ್ ವೇಸ್ಟ್ ಮಾಡಲಿದ್ದಂಗೆ. ನೆಕ್ಸ್ಟು ಇನ್ನು ಹೋಳಿಗೆ ಸಾಂಬಾರಿಗೆ ಎಲ್ಲ ತೋರಿಸ್ತೀನಿ. ಓಕೆನಾ? ಇವಾಗ ಹಾಗೇನೆ ಅದು ಬೇಳೆ ಕುದೀತಾ ಇರಲಿ. ಅದನ್ನು ಆ ಕಡೆ ಸೈಡ್ ಇಟ್ಟಿದ್ದೀನಿ ಚಿಕ್ಕವರಿಗೆ. ಇನ್ನು ಈ ಕಡೆಗೆ ಬಂದುಬಿಟ್ಟು ಪಾತ್ರೆ ಇಡ್ತೀನಿ. ಅವನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಇದು ಹೋಳಿಗೆ ಸಾಂಬಾರಿಗೆ. ಇವಾಗ ಪಾತ್ರೆ ಇಟ್ಕೊಂಡಿದ್ದೀವಲ್ವ, ಇದಕ್ಕೆ ಕಡಲೆಬೇಳೆ ಫಸ್ಟ್ ಹಾಕ್ಕೊಳ್ರಿ. ಯಾಕೆಂದರೆ ತುಂಬಾ ಫ್ರೈ ಆಗಿಬಿಡ್ತಾವೆ, ಬೇರೆವೆಲ್ಲ ಚಿಕ್ಕವಲ್ವ ಕಾಳುಗಳು, ಹಂಗಾಗಿ ಅಷ್ಟೇ. ಇನ್ನು ಕಡಲೆಬೇಳೆ ಫ್ರೈ ಮಾಡಬೇಕು. ಇದನ್ನು ಹಾಗೇನೆ ಇಷ್ಟು ನಾನು ಜೊತೆಗೆ ಮಾಡ್ತೀನಿ. ಫಸ್ಟ್ ಕಡಲೆಬೇಳೆ ಹಾಕ್ಕೋಬೇಕು ಅಷ್ಟೇ. ಆಮೇಲೆ ಈ ಮಸಾಲೆ ಐಟಮ್ಸು ಹಾಗೇ ಈ ಉದ್ದಿನಬೇಳೆ ಹಾಕ್ಕೋತೀನಿ. ಹಾಗೇ ಈ ಕೊಬ್ಬರಿ ಆಮೇಲೆ ಹಾಕೋಣ, ಅದು ಫ್ರೈ ಮಾಡಲಿಲ್ಲದ್ರೂ ನಡೆಯುತ್ತೆ. ಇದನ್ನು ಬಂದುಬಿಟ್ಟು ಈ ರೀತಿ ಅಷ್ಟನ್ನು ಮಿಕ್ಸಲ್ಲೇ ಹಾಕೋತೀನಿ ನಾನು. ಇದೇ ನಾನು ಮಾಡೋ ಪ್ರೊಸೀಜರ್ ಮಾತ್ರ ನಾನು ಶೇರ್ ಮಾಡ್ಕೋತೀನಿ. ಬೇರೆ ಎಲ್ಲೂ ಅಲ್ಲ, ನಾನು ಮೊದಲಿಂದ ನಮ್ಮ ತವ್ರ ಮನೆಯಲ್ಲಿ ಕಲ್ತಿರೋದು ಇದೇ ರೀತಿ. ಅದೇ ರೀತಿಯೇ ನಾನು ಮಾಡ್ತೀನಿ. ಪಾತ್ರೆಯಲ್ಲಿ ಯಾಕಪ್ಪ ಕರಿತಿದ್ದೀವಿ ಅಂದರೆ ಇವತ್ತು ಪಂಚಮಿ ಅಲ್ವಾ, ಹಂಚಿಡಂಗಿಲ್ಲ, ಬಾಳ್ಳಿ ಇಡಂಗಿಲ್ಲ. ನಮ್ಮನೆ ಅಂತಲ್ಲ, ತವ್ರ ಮನೆ ಗಂಡು ಮನೆ ಎರಡೂ ಕಡೆಗೂ. ಹಾಗಾಗಿ ಪಾತ್ರೆಯಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಸ್ವಲ್ಪ ಫ್ರೈ ಆಗಬೇಕು. ತುಂಬ ಸಿಹಿಯೋ ಥರ ಇದು ಉರಿಯೋಕ್ಕೆ ಹೋಗ್ಬೇಡಿ. ಈ ಹಂತದಲ್ಲಿದ್ದಾಗ ಈ ಒಣ ಕೊಬ್ಬರಿನೂ ಕೂಡ ಹಾಕ್ಕೊಳ್ಳಿ. ಒಣ ಕೊಬ್ಬರಿನೂ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಫಸ್ಟ್ ಪೌಡ್ರ್ ಮಾಡ್ಕೋಬೇಕು. ಈ ನೀರುಳ್ಳಿ ಅದೆಲ್ಲ ಇರುತ್ತಲ್ಲ ಅದನ್ನು ಆಮೇಲೆ ಮಾಡ್ಕೋಬೇಕು. ಇಲ್ಲಾಂದರೆ ಇದು ಗಟ್ಟಿ ಪೌಡ್ರ್ ಆಗೋದಿಲ್ಲ. ಅದಕ್ಕೋಸ್ಕರ ಅಷ್ಟೇ. ಇನ್ನಿದೆಲ್ಲ ಫ್ರೈ ಆಯ್ತಲ್ವ ಕಾಳು, ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಈ ಪ್ಲೇಟ್ಗೆ ಹಾಕ್ಕೋಬೇಕು. ಈ ಪ್ಲೇಟ್ಗೆ ಹಾಕ್ಕೊಂಡು ಇದೇ ಪಾತ್ರೆಯಲ್ಲೇ ನೀವು ಆದಷ್ಟು ಬಾಳೆಲೆ ಮಾಡ್ಕೊಳ್ಳಿ. ಯಾಕೆಂದರೆ ಚೆನ್ನಾಗಿರುತ್ತೆ. ಬಟ್ ಆಪ್ಷನ್ ಇಲ್ಲ ನಮಗೆ, ಅದಕ್ಕೋಸ್ಕರ ಅಷ್ಟೇ. ಇನ್ನು ಇದಕ್ಕೆ ಒಂದು ಎರಡು ಸ್ಪೂನು, ಟೀ ಸ್ಪೂನಲ್ಲಿ ನಾನು ಈ ಸ್ಪೂನಲ್ಲಿ ತಗೊಂಡಿದ್ದೀನಲ್ಲ ಅದಕ್ಕೆ ಒಂದೇ ಸ್ಪೂನ್ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಜಸ್ಟ್ ಏನಿಲ್ಲ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು ಮೂರನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಇದನ್ನು ಕೂಡ ಬೇರೆ ಪ್ಲೇಟ್ಗೆ ಡಂಪ್ ಮಾಡ್ಕೋಬೇಕು. ಬೇರೆ ಪ್ಲೇಟಿಗೆ ತಗೊಳ್ಳೋಣ. ಫಸ್ಟ್ ಇದಿರಲಿ. ಈ ಕಡೆ ಇದಿಷ್ಟನ್ನು ಫ್ರೈ ಚೆನ್ನಾಗಿ ಒಂಚೂರು ಈರುಳ್ಳಿ ಕೆಂಪುಗೆ ಉರಿಬೇಕು. ಇದು ಈರುಳ್ಳಿ ಬೆಳ್ಳುಳ್ಳಿ ಇಷ್ಟು ಫ್ರೈ ಆಯ್ತು. ತುಂಬ ಫ್ರೈ ಆಗೋದು ಬೇಡ, ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ಒಂದು ಬೌಲ್ಗೆ ತಗೊಳ್ಳೋಣ. ಓಕೆನಾ? ನೋಡಿ ಇದಿಷ್ಟನ್ನು ಒಂದು ಬೌಲ್ಗೆ ತಗೊಳ್ಳೋಣ. ಇನ್ನು ಇದಕ್ಕೆ ಮತ್ತೊಂದು ಸ್ಪೂನು ಇದನ್ನು ಹಾಕೋಣ, ಆಯಿಲ್ ಹಾಕೋಣ. ನೀವು ಯಾವ ಮನೇಲಿ ಯೂಸ್ ಮಾಡ್ತೀರ ಅದನ್ನು ಹಾಕಿ. ಹಾಗೆಯೇ ಇದನ್ನು ಚೆನ್ನಾಗಿ ಒಣ ಮೆಣಸಿನ್ಕಾಯಿ ಏನಿರುತ್ತಲ್ಲ ಅದನ್ನು ಫ್ರೈ ಮಾಡ್ಕೋಬೇಕು. ಈ ರೀತಿ ಬೇಗ ಫ್ರೈ ಆಗಿಬಿಡುತ್ತೆ, ಬೇಗ ಸಿಗ್ಬಿಡುತ್ತೆ. ಬೇಗನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಓಕೆನಾ? ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ. ನಾವು ಮೀಡಿಯಮ್ ಖಾರ ಅಲ್ವಾ, ಇಷ್ಟೇ. ಇವಾಗ ಆಫ್ ಮಾಡ್ಕೊಳ್ಳೋದು.
ಆಫ್ ಮಾಡ್ಕೊಂಡು ಇದರಲ್ಲೇ ಇರಲಿ, ಏನು ಜಸ್ಟ್ ಏನೂ ಆಗಲ್ಲ, ಪಾತ್ರೆಯಲ್ಲೇ ಇರಲಿ. ಅಷ್ಟರೊಳಗೆ ಇದನ್ನು ಹಾಗೇ ಇದನ್ನು ಫ್ರೈ ಮಾಡ್ಕೋಬೇಕು, ಎಂತ ಪೇಸ್ಟ್ ಮಾಡ್ಕೋಬೇಕು, ರುಬ್ಕೋಬೇಕು. ಈ ರುಬ್ಬೋದಕ್ಕೆ ನಾನು ಏನಂದರೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡಲ್ಲ, ಹುಣಸೆಹಣ್ಣನ್ನು ಇದರಲ್ಲೇ ಹಾಕ್ಕೊಂಡ್ಬಿಡ್ತೀನಿ. ಯಾಕಂದರೆ ತಾಳ್ಬೇಕಾ, ನಮ್ಮ ಮನೆಯವರು ಕೂಡ ವಿಡಿಯೋ ಮಾಡ್ಕೊಂಡು ಇಷ್ಟು ಸ್ವಲ್ಪ ಹುಳಿ ಜಾಸ್ತಿನೇ ಇರಲಿ ಇಷ್ಟು. ಹಾಗೆಯೇ ಇನ್ನಿಷ್ಟು ನಿಮ್ಮ ಸಾಂಬಾರಿಗೆ ಅನುಗುಣವಾಗಿ ನೀವು ಹುಳಿ ಹಾಕ್ಕೋಬೇಕಾಗುತ್ತೆ. ಹುಳಿ ಹಾಕ್ಕೊಳ್ಳಿ, ಹುಳಿ ಹಾಕ್ಕೊಂಡ್ರೇ ಹೋಳಿಗೆ ಸಾಂಬಾರು ಸ್ವಲ್ಪ ಹುಳಿಯಾಗಿದ್ರೇ ಚೆನ್ನಾಗಿ. ಹಾಗಂತ ತುಂಬ ಹುಳಿ ಬೇಡ, ಕೆಲವೊಬ್ರು ತುಂಬ ಹುಳಿ ಇಷ್ಟಪಡ್ತಾರೆ, ನಾನು ಇಷ್ಟಪಡಲ್ಲ ಅಷ್ಟೇ. ನಮ್ಮ ಮನೇಲಿ ಎಷ್ಟು ಹುಳಿ ಬೇಕೋ ಅಷ್ಟೇ. ಈಗ ಇದನ್ನು ಚೆನ್ನಾಗಿ ಫ್ರೈ ಎಲ್ಲ ಆಗಿದೆ ಚೆನ್ನಾಗಿದ್ದು. ಇದನ್ನು ರುಬ್ಕೊಂಬರೋಣ, ಆಯಿತಾ? ಸೊ ಸಣ್ಣ ಮಿಕ್ಸಿ ಜಾರ್ ನೋಡಿ, ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ವಿ. ಅದನ್ನೆಲ್ಲ ಹುರ್ಕೊಂಡಿರೋಂಥದ್ದು ಫಸ್ಟು ಸಣ್ಣಕ್ಕೆ ಪೌಡ್ರ್ ಮಾಡ್ಕೊಂಡು ಬಿಡೋಣ. ಸೊ ಆಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಫ್ರೈ ಆಗಿರೋದನ್ನ ಆಮೇಲೆ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ. ಇದನ್ನು ಅರ್ಧ ಮಾಡ್ಕೋಬೇಕು, ಪೌಡ್ರ್ ಫುಲ್ ಮಾಡ್ಕೊಳೋದಲ್ಲ, ಅರ್ಧ ಮಾಡ್ಕೋಬೇಕು. ಆಮೇಲೆ ಒಣ ಮೆಣಸಿನ್ಕಾಯಿನೂ ಇವಾಗೆ ಹಾಕ್ಕೋಬೇಕು. ಯಾಕೆ ಗೊತ್ತಾ, ದಪ್ಪ ಇದ್ದಾವೆ ಈ ಮೆಣಸಿನ್ಕಾಯಿ. ಕೆಲವೊಬ್ರು ಖಾರ ಪುಡಿ ಯೂಸ್ ಮಾಡ್ತಾರೆ, ಆ ಖಾರ ಪುಡಿ ಇದ್ರ ಜೊತೆನೇ ನೀವು ಹಾಕೋಬೋದು. ಇದೇನು ಪೌಡ್ರ್ ಮಾಡ್ಕೊತೀವಲ್ಲ ಇದ್ರ ಜೊತೆ ಹಾಕೋಬೋದು. ಇಲ್ಲ ದಪ್ಪ ಇದ್ದಾವೆ ಮೆಣಸಿನ್ಕಾಯಿ, ಕೆಲವೊಬ್ಬರು ಇದ್ರ ಮೆಣಸಿನ್ಕಾಯಿ ಬರ್ತಾವಲ್ಲ, ದ್ಯಾವನೂರು ಮೆಣಸಿನ್ಕಾಯಿ, ಕಲರು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಾಗುತ್ತೆ ಸಾಂಬಾರು. ಅದಾದರೆ ಇವಾಗೆ ಹಾಕ್ಕೋತೀನಿ ನಾನು. ಇದು ದ್ಯಾವನೂರು ಮೆಣಸಿನ್ಕಾಯಿ. ನೋಡಿ, ಇದು ದ್ಯಾವನೂರು ಸೊ ಇದಿಷ್ಟು ಹಾಕ್ಕೊಂಡು ನಾನು ಒಂದೆರಡಲ್ಲ ಖಾರಕ್ಕೆ ಇದರಲ್ಲಿ ಸ್ವಲ್ಪ ಸಾಂಬಾರಿಗೆ ಇದರಲ್ಲೂ ಬಿಟ್ಟಿರ್ತೀನಿ. ಅದರಲ್ಲಿ ತೇಲಾಡ್ತಾ ಇರ್ಬೇಕು ನನ್ನ ಮಗಳಿಗೆ. ಆ ಮೆಣಸಿನ್ಕಾಯಿನ ಕಟ್ಟಿನ ಸಾಂಬಾರಿಗೆ ಹಾಕ್ಕೊಂಡು ಕಿವುಚ್ಕೊಂಡು ಊಟ ಮಾಡುತ್ತೆ ನನ್ನ ಮಗಳು. ಅವಳಿಗೆ ಆ್ಯಕ್ಚುಲಿ ತುಂಬ ಇಷ್ಟ. ಇದನ್ನು ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳೋಣ. ಇಷ್ಟು ಪೌಡ್ರ್ ಆಗಿದೆ, ಬಟ್ ಇನ್ನೂ ಸಣ್ಣ ಪೌಡ್ರ್ ಆಗಬೇಕಿದು, ಆವಾಗೇ ಟೇಸ್ಟು. ಇನ್ನೂ ಫುಲ್ಲು ಪೌಡ್ರು ಥರ ಮಾಡ್ಕೊತೀನಿ. ಓಕೆ, ನೋಡಿ ಈ ಥರ ಪೌಡ್ರ್ ಆಗಿದೆ. ಇದಕ್ಕೆ ಮತ್ತೆ ಈರುಳ್ಳಿ ಇದಾವಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡಿದ್ದು ಅದನ್ನು ಹಾಕ್ಕೋಬೇಕು. ನೋಡಿ ಹಾಕ್ಕೋತೀನಿ ಇದನ್ನು, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನ ಫ್ರೈ ಮಾಡಿದ್ದನ್ನು ಇದಕ್ಕೆ ಹಾಕ್ಕೊಂಡು ಮತ್ತೆ ಗ್ರೈಂಡ್ ಸಣ್ಣಕ್ಕಂದರೆ ಸಣ್ಣಕ್ಕೆ ಮಾಡ್ಕೋಬೇಕು. ನೋಡಿ, ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡಿದ್ದು ಹಾಕಿದ್ಮೇಲೆ ಈ ಥರ ಆಗಿರುತ್ತೆ. ಇವಾಗ ನೀರು ಹಾಕ್ಕೋಬೇಕು. ನಾನು ಮೊದಲೇ ಮರ್ತೆ, ವಿಡಿಯೋ ಆಲ್ರೆಡಿ ನೀವು ನೋಡಿಕೊಂಡೇ ಮಾಡೋದು, ಸಡನ್ನಾಗಿ ನೋಡ್ಕೊತ ಯಾರೂ ಮಾಡಲ್ಲ. ಫಸ್ಟಿಗೆ ನೀರು ಹಾಕ್ಬೇಡಿ, ಡ್ರೈ ಪೌಡ್ರ್ ಮಾಡ್ಕೋಬೇಕು. ಸೊ ನಾನು ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ನೋಡಿಕೊಂಡು. ಮತ್ತೆ ಭಾಳ ನೀರು ಹಾಕ್ಕೊಂಡ್ರೆ ಮಿಕ್ಸರಿಂದ ಹೊರಗೆ ಬಂದುಬಿಡುತ್ತೆ. ನೋಡಿ, ನೀರು ಹಾಕ್ಕೊಂಡೆ ಸ್ವಲ್ಪ. ನೋಡಿ, ಇಷ್ಟು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಗಂಧದ ಥರ ಆಗಬೇಕು. ಸೊ ಇದು ಹಾಗೆ ಇರಲಿ. ಆಮೇಲೆ ಈ ಕಡೆ ಬೇಳೆ ಬೇಯ್ತಾ ಇತ್ತು. ಸೊ ಬೇಳೆ ಬೇಯಲಿ, ಇನ್ನೂ ಸ್ವಲ್ಪ ಬೇಯಬೇಕು ಬೇಳೆ. ಇದು ಬಂದುಬಿಟ್ಟು ಇಷ್ಟು ಬೆಂದಿದೆ ನೋಡಿ. ಸೊ ಇನ್ನೂ ಒಂದು 10-15 ನಿಮಿಷ ಬೇಯಬೇಕು. ಅಷ್ಟರೊಳಗೆ ನಮ್ಮ ಹೆಣ್ಮಕ್ಳಂತಲ್ಲ, ಅಷ್ಟರೊಳಗೆ ನಾನು ಇನ್ನೊಂದು ವರ್ಕ್ ಮಾಡ್ಕೊತೀನಿ. ಇದು ಮೆಣಸಿನ್ಕಾಯಿ ಅದೆಲ್ಲ ಕಟ್ಟು ತೆಗ್ದಿದ್ನಲ್ಲ, ಅದಕ್ಕೆ ಹಾಕ್ಕೋತೀನಿ. ಈ ಪಾತ್ರೆನೂ ಹಾಗೆ ಇರಲಿ. ಇದಕ್ಕೆ ಒಗ್ಗರಣೆ ಕೊಟ್ಕೊಂಡ್ಬಿಡೋಣ, ಓಕೆನಾ? ಸೊ ಅದೇ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ, ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಯಾಕೆಂದರೆ ಅದರಲ್ಲಿ ಎಣ್ಣೆ ಉಳಿದಿರುತ್ತೆ, ಮತ್ತೆ ಸುಮ್ಮನೆ ವೇಸ್ಟ್ ಆಗಬಾರ್ದಲ್ಲ. ಸೊ ಹಾಗಾಗಿ ಎಣ್ಣೆ ಕೂಡ ಹಾಕ್ಕೊತೀನಿ. ಎಣ್ಣೆ ಕೂಡ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊತೀನಿ. ಸೊ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ ಇದಕ್ಕೆ. ಹಾಗೆಯೇ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಹಿಂಗು ಹಾಕೋಬೇಕು ಹೋಳಿಗೆ ಸಾಂಬಾರಿಗೆ, ಅವಾಗೆ ಸಖತ್ತ ಟೇಸ್ಟ್ ಆಗುತ್ತೆ. ಇನ್ನು ಚಟ್ಪಟ ಅಂತ ಸಿಡಿತಾ ಇರುತ್ತಲ್ಲ, ಇವಾಗ ಬೆಳ್ಳುಳ್ಳಿ ಹಾಕಬೇಕು. ಭಾಳ ಹೊತ್ತು ಹಾಕ್ಬೇಡಿ, ಓಕೆನಾ? ಸ್ವಲ್ಪ ಹೊತ್ತು ಹಾಕಿ ಬೇಗ ಆಫ್ ಮಾಡಿಬಿಡಿ, ಅದು ಸೀದೋಗುತ್ತೆ ಬೆಳ್ಳುಳ್ಳಿ. ಇವಾಗ ನಾನು ಆಫ್ ಮಾಡಿದ್ದೀನಿ. ಇನ್ನು ಬೇಳೆ ಬೇಯಲಿ, ವಿಡಿಯೋ ಮಾಡ್ಕೊಳಕ್ಕೆ ನಮ್ಮ ಮೆಣಸಿನ್ಕಾಯಿ ಹಾಕು. ಅದು ಮೆಣಸಿನ್ಕಾಯಿ ನಮ್ಮ ಮನೆಯವ್ರು ಹಾಕು ಅಂತ ಇದ್ದಾರೆ, ಬಟ್ಟು ನಾನು ಹಾಕಲ್ಲ. ಯಾವಾಗ ಅಂದರೆ ಈ ಕಟ್ಟು ತಕ್ಕತ್ತೀನಲ್ಲ ಅವಾಗ ಹಾಕ್ತೀನಿ ಕಣ್ರಿ. ನೋಡಿ, ಈ ಥರ ಆದರೆ ಸಾಕು, ಆಫ್ ಮಾಡಿಬಿಡಿ, ಭಾಳ ಹೊತ್ತು ಬಿಡಬೇಡಿ. ಸೊ ಇದು ರುಬ್ಕೊಂಡಿದ್ವಲ್ಲ, ಈ ಪಾತ್ರೆಗೆ ಇದು ರುಬ್ಕೊಂಡಿದ್ವಲ್ಲ,
ಕ್ಲೀನಾಗಿ ವಿಡಿಯೋ ಮಾಡಿರಿ. ನೋಡಿರಿ ನಮ್ಮ ಮನೇಲಿ ವಿಡಿಯೋ ಮಾಡಕೊಟ್ರೆ ಈ ರುಬ್ಕೊಂಡಿರೋದ ಇದಕ್ಕೆ ಹಾಕೋದು. ಹಾಕಿ ಇವಾಗೆ ಹಾಕಬೇಕು. ಇವಾಗ ಯಾಕೆಂದರೆ ಇದೇ ಪಾತ್ರೆಯಲ್ಲಿ ಅಲ್ಲ ಸಾಂಬಾರು ಮಾಡೋದು. ಸೊ ಎಲ್ಲ ಹಾಕಿ ಇದನ್ನು ಚೆನ್ನಾಗಿ ನೀರಾಗಿ ತೊಳೆದು ಹಾಕಬೇಕು. ಓಕೆನಾ? ಇದಕ್ಕೆ ಸ್ವಲ್ಪ ಜಾರಿಗೆ ನೀರು ಹಾಕ್ಕೊಂಡು ಈ ಜಾರ್ ಕ್ಲೀನಾಗಿ ತೊಳೆದು ಈ ಖಾರ ಎಲ್ಲ ಇರುತ್ತಲ್ಲ ಅದಕ್ಕಷ್ಟೇ. ಸೊ ಚೆನ್ನಾಗಿ ಇದು ಮಾಡಿ ಹಾಕಬೇಕು. ನೋಡಿ ಈ ಥರ ಅನ್ನಿ ತೋರಿಸ್ರಿ, ಈ ಥರ ಮಾಡಬೇಕು. ಶೇಕ್ ಮಾಡಿಬಿಟ್ಟು ಹಾಕಬೇಕು ನೀರು. ಇದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ರಿ ಸಾಂಬಾರು. ಇದು ಹೋಳಿಗೆ ಸಾಂಬಾರು ತೆಳ್ಳಗಿದ್ರೆ ಚಂದ. ಹಾಗೆಯೇ ಇದು ನೀರು ಹಾಕ್ಕೊಂಡಲ್ಲ, ಈ ಮೆಣಸಿನ್ಕಾಯಿ ಇದ್ವಲ್ಲ ಆವಾಗಲೇ ಬಿಟ್ಕೊಂಡಿದ್ನಲ್ಲ ರುಬ್ಬೋದಕ್ಕೆ ಬಿಟ್ಟು, ಅದನ್ನು ಇದಕ್ಕೆ ಹಾಕ್ಕೋತೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಹಾಕ್ತೀನಿ ತಡೀರಿ ಒಂದು ನಿಮಿಷ. ಇದಕ್ಕೆ ಕಟ್ಟು ಬಸ್ಕೊಂಡ್ರೆ ಮುಗ್ದೋಗುತ್ತೆ, ಸಾಂಬಾರೇ ಮುಗೀತಲ್ವಾ. ಸ್ವಲ್ಪ ಉಪ್ಪು ಹಾಕ್ಬೇಕು. ಇದಕ್ಕೆ ರುಚಿಗೆ ನೋಡಿ ಉಪ್ಪು ಹಾಕ್ಕೊಳ್ಳಿ. ಓಕೆನಾ? ಉಪ್ಪು ಹಾಕಿದ್ದೀನಿ. ಇದು ಫೈನಲಿ ಒಂದು 90% ಸಾಂಬಾರು ಮುಗೀತು. ಇನ್ನು ಈ ಬೇಳೆ ನಮ್ಮದು ಕುದೀತಾನೆ ಇದೆ. ಬೇಳೆ ಆಗಬೇಕಲ್ಲ. ನೋಡಿ ನಾನು 1/4 ಗಂಟೆಯಲ್ಲಿ ಹೋಳಿಗೆ ಸಾಂಬಾರು ಮಾಡ್ಕೊಂಡೆ ಅಲ್ವಾ. ತುಂಬ ಈಸಿ ಹೋಳಿಗೆ ಸಾಂಬಾರು ಅನ್ನೋದಷ್ಟೇ. ಯಪ್ಪ, ಹೋಳಿಗೆ ಸಾಂಬಾರು ಅಂದರೆ ಒಂಥರ ಸ್ಪೆಷಲ್ಲು. ಆದರೆ ಮಾಡಿಕೊಂಡ್ರೆ ಆಗುತ್ತೆ ಬೇಗ. ಮಾಡೋ ಮನಸ್ಸಿರ್ಬೇಕಷ್ಟೆ. ಯಾವತ್ತೂ ಆದ್ರೂ ಅಷ್ಟೇ ಅಲ್ವಾ. ನಾವೇನೇ ಕೆಲಸ ಮಾಡ್ತಿದ್ದೀವಿ ಅಂತ ಅಂದ್ರೂ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರುತ್ತೆ. ಸೊ ಇಷ್ಟಪಟ್ಟು ಮಾಡಿದರೆ, ನನ್ನ ಒಂದು ಮೋಟಿವೇಶನ್ ಏನಪ್ಪ ಅಂದರೆ, ಇಷ್ಟಪಟ್ಟು ಮಾಡಿದರೆ ಯಾವುದೇ ಕೆಲಸನೂ ದೊಡ್ಡದಲ್ಲ ಅಲ್ವಾ. ಹಾಗೇ ಎಲ್ಲನೂ ಇಷ್ಟಪಟ್ಟೆ ಮಾಡಿ. ಆಯಿತಾ? ಇವಾಗ ಇದು ಬೇಳೆ ಇಷ್ಟು ಬೆಂದಿದೆ ನೋಡಿ. ಇಷ್ಟು ಬೆಂದಿದೆ. ಮುಟ್ಟು ನೋಡ್ತೀನಿ. ಹಾಂ. ಸೊ ಇದನ್ನು ಬಸ್ಕೋಬೇಕು. ಇದೇ ಪಾತ್ರೆಗೆ ಬಸ್ಕೋತೀನಿ. ಆಮೇಲೆ ನೋಡಿ ಇದು ಚಿಕ್ಕಕ್ಕಾಗುತ್ತೆ, ಕುದಿಯೋದಕ್ಕೆ ಚೆನ್ನಾಗಿ ಆಗಲ್ಲ. ಸ್ಪೂನ್ ಕೂಡ ಚೇಂಜ್ ಮಾಡಬೇಕು, ಸರಿಯಾಗಲ್ಲ ಟೇಸ್ಟ್ ನೋಡೋದಕ್ಕೆ. ಬಸ್ಕೊಂಡು ಬೇರೆ ಪಾತ್ರೆಗೆ ಡಂಪ್ ಮಾಡ್ಕೊತೀನಿ. ಎಣ್ಣೆ ಇತ್ತು ಅಂತ ಇದೇ ಪಾತ್ರೆಯಲ್ಲಿ ತೊಗೊಂಡೆ ಅಷ್ಟೇ. ಸೊ ಬೇಳೆ ಬೇಯ್ತು ಅಂತ ಹೇಳಿದ್ನಲ್ಲ, ಸೊ ಮರ್ತೋಗ್ಬಿಟ್ಟಿತ್ತು ನನಗೆ. ಒಂದು ಏಲಕ್ಕಿ, ಒಂದು ಲವಂಗ ಹಾಕ್ಬೇಕಿತ್ತಲ್ಲ. ಸೊ ಅದಕ್ಕೆ ಅದು ಫ್ಲೇವರ್ ಚೆನ್ನಾಗಾಗುತ್ತೆ ಅಂತ ಹಾಕಿದೆ. ಅಷ್ಟರೊಳಗೆ ಮತ್ತು ನೈವೇದ್ಯಕ್ಕೆ ರೈಸ್ ಬೇಕಲ್ವಾ. ರೈಸ್ ಮೇನು ಫಸ್ಟು. ಅನ್ನದಾತು ಸುಖೀ ಭವ ಅನ್ನೋ ಥರ ರೈಸ್ ಮಾಡ್ಕೊತೀನಿ. ರೈಸ್ ಮಾಡಿಕೊಂಡು ಅಷ್ಟರೊಳಗೆ ಈ ಬೇಳೆ ಬೇಯಿಸ್ಕೊತೀನಿ. ರೈಸ್ ತೊಳೆದು ಇಡೋ ಅಷ್ಟೊತ್ತಿಗೆ ಬೇಳೆ ಇನ್ನೊಂದು ಸ್ವಲ್ಪ ಬೆಂದುಬಿಡುತ್ತೆ. ಏಲಕ್ಕಿ ಲವಂಗ ಹಾಕಿದ್ದೀನಲ್ಲ, ಆ ಫ್ಲೇವರ್ ಎಲ್ಲ ಬೇಳೆಗೆ ಬಿಟ್ಕೊಳುತ್ತೆ. ಇನ್ನು ರೈಸ್ಗೆ ಇಟ್ಕೊಂಡೆ. ಈ ಕಡೆ ಇದಿದೆ ಅಲ್ವಾ, ಇದಕ್ಕೆ ಈ ಕಟ್ಟನ್ನು ಬಸ್ಕೊಳ್ಳೋಣ ಬನ್ನಿ. ಸೊ ಇದೇ ಇದನ್ನು ಬೇಳೆ ಎಲ್ಲ ರುಬ್ಕೊಂಡಿದ್ನಲ್ಲ ಮಸಾಲೆ, ಇದೇ ಪಾತ್ರೆಗೆ ಬಸ್ಕೋತೀನಿ. ನೋಡಿ ಸ್ವಲ್ಪ ಬಸ್ಕೊಳ್ತೀನಿ, ಆಮೇಲೆ ಪ್ಲೇಟ್ ಹಾಕಿ ಬಸ್ಕೊಳ್ತೀನಿ. ಕ್ಲೀನಾಗಿ. ಸೊ ಇದನ್ನು ಚೆನ್ನಾಗಿ ಬಸ್ಕೋಬೇಕು, ಪ್ಲೇಟ್ ಹಾಕಿ ಬಸ್ಕೋಬೇಕು. ನೀರಿನ ಅಂಶ ಇರಬಾರ್ದು ಬೇಳೆಯಲ್ಲಿ. ಯಾಕೆ ಅಂದರೆ ಬೆಲ್ಲ ಇರುತ್ತಲ್ವ, ಬೆಲ್ಲದಲ್ಲಿ ಮತ್ತೆ ನೀರು ಬಿಟ್ಬಿಡುತ್ತೆ. ಹಾಗಾಗಿ ಸೊ ಚೆನ್ನಾಗಿ ನೀರು ಬಸ್ಕೋಬೇಕು. ನೋಡಿ ಈ ರೀತಿ ಆಯಿತು. ಇವಾಗ ಇದಕ್ಕೆ ಏನು ಬೆಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ, ಸೊ ಈ ಬೆಲ್ಲನ ಇದಕ್ಕೆ ಹಾಕ್ತೀನಿ. ಓಕೆನಾ? ಅಷ್ಟು ಬೆಲ್ಲ ಹಾಕಬೇಕು. ಸೊ ಬೆಲ್ಲ ಆಯ್ತಲ್ವಾ, ಸಾರಿ ನಮ್ಮ ತಟ್ಟೆ ಡಿಸ್ಟರ್ಬೆನ್ಸು. ಚೆನ್ನಾಗಿ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಊರಿಲಿ ಒಂದು ಕುದಿ ಬರೋವರೆಗೂ ಬೇಯಿಸ್ಬೇಕು. ಇಲ್ಲ ಅಂದರೆ ತಟ್ಟೆ ಒಳಗೆ ಆದ್ರೂ ಅಷ್ಟೇ ಹೂರಣನ ಕ್ಲೀನಾಗಿ ಮಾಡ್ಕೋಬೇಕು. ಹಂಗಾದರೆ ಎಲ್ಲ ಒಳಗೆ ಪರ್ಫೆಕ್ಟಾಗಿ ಬರ್ತವೆ. ಓಕೆನಾ? ಇದನ್ನು ಸ್ವಲ್ಪ ಒಂದು ಕುದಿಲಿ ಚೆನ್ನಾಗಿ ಕುದಿಸ್ಕೊಂಬಿಡೋಣ. ಸೊ ಇದು ಬೇಳೆ ಹಾಗೆ ಬಿಟ್ಟಿದ್ದೀನಿ, ಅಂದರೆ ಸಣ್ಣ ಊರಿಗೆ ಬಿಟ್ಟಿದ್ದೀನಿ. ಇದು ಕುದಿಬೇಕು, ಚೆನ್ನಾಗಿ ಬೆಲ್ಲ ಕರಗಿ ಕುದಿಬೇಕು. ಈ ಕಡೆ ನೋಡಿ ಕಟ್ಟೆಲ್ಲ ಬಸ್ಕೊಂಡಿದ್ನಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿ ಆಯಿತು. ಇಷ್ಟು ಇನ್ನೂ ತೆಳ್ಳಗೆ ಮಾಡಬೇಕು. ಪೂರ್ತಿ ಕಟ್ಟಿನ ಸಾಂಬಾರು ಆದಮೇಲೆ ತೋರಿಸ್ತೀನಿ. ಓಕೆನಾ? ಇದು ಕುದಿಲಿ. ಹಾಗಾದರೆ ಕುಚ್ಚು ಚೆನ್ನಾಗಿ ಬರ್ತವೆ. ತಟ್ಟೊಳಗೆ ಅಂತೂ ಸಖತ್ತಾಗಿ ಬರ್ತವೆ, ಸ್ಮೂತಾಗಿ ಬರುತ್ತೆ ಅಲ್ವಾ ಇದು ಹೂರಣ. ಹಾಗಾಗಿ ಇನ್ನು ದಪ್ಪ ಮಾಡಬೇಡಿ. ಬೆಲ್ಲ ಕುದಿಲಿಲ್ಲ ಅಂದರೆ ದಪ್ಪ ಬಂದುಬಿಡುತ್ತೆ ಬೇಳೆ. ಕುಚ್ಚು ತಿನ್ನೋದಕ್ಕೆ ಚೆನ್ನಾಗಾಗಲ್ಲ. ಈ ಕಡೆ ರೈಸ್ ರೆಡಿ ಆಗ್ತಾ ಇದೆ. ಇದು ಬೆಲ್ಲ ಚೆನ್ನಾಗಿ ಕುದಿಲಿ.
ಕುದ್ಮೇಲೆ ನಾನು ಇದು ಸಾಂಬಾರಿಗೆ ಮತ್ತೆ ಬೇರೆ ಪಾತ್ರೆ ಮಾಡಲ್ಲ. ಯಾಕೆ ಗೊತ್ತಾ, ಈ ಸಾಂಬಾರನ್ನ ಕೆಲವೊಬ್ಬರು ಹೂರಣನೇ ಹಾಕ್ಕೋತಾರೆ ಹೋಳಿಗೆ ಸಾಂಬಾರಿಗೆ. ಯಾಕೆ ಹೋಳಿಗೆ ಸಾಂಬಾರು ಅಂದರೆ ಅದೇ ರೀತಿ ಅಂತ ಸ್ವೀಟ್ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ. ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ ನಮ್ಮ ಮನೇಲಿ ಕಮ್ಮಿ. ನಾನು ಓಕೆ, ನಮ್ಮ ಮನೇಲಿ ಕಮ್ಮಿನೇ. ಹಂಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಎಕ್ಸ್ಟ್ರಾ ಹೂರಣ ಹಾಕಲ್ಲ ನಾನು ಯಾವಾಗ್ಲೂ. ಇದೇನು ಬೆಲ್ಲ ಬೇಯಿಸ್ಕೊಂಡಿರ್ತೀನಲ್ಲ, ಇದೇ ಪಾತ್ರೆಗೆ ಈ ಹೋಳಿಗೆ ಸಾಂಬಾರನ್ನ ಹಾಕ್ತೀನಿ. ಆವಾಗ ಅಲ್ಲಿಗೂ ಬ್ಯಾಲೆನ್ಸ್ ಆಗುತ್ತೆ. ಇದು ಸುಮ್ಮನೆ ಪಾತ್ರೆ ಗಂಟಿರೋದೆಲ್ಲ ಪಾತ್ರೆ ತೊಳೆದು ವೇಸ್ಟ್ ಆಗಿಬಿಡುತ್ತಲ್ವ. ವೇಸ್ಟ್ ಮಾಡೋದನ್ನು ಕಮ್ಮಿ ಮಾಡಬೇಕು. ಯಾಕೆಂದರೆ ಇವಾಗ ಪ್ರತಿಯೊಂದು ಬೇಳೆ ಬೆಲ್ಲ ಸಾಮಾನು ಎಲ್ಲನೂ ಗಗನಕ್ಕೇರ್ಬಿಟ್ಟಿದೆ. ರೇಟ್ ಕೇಳಿದರೆ ಅಪ್ಪ ಅನ್ನೋ ಥರ ಆಗಿಬಿಟ್ಟಿದೆ. ಏನೂ ವೇಸ್ಟ್ ಮಾಡಿಬಿಡಿ. ಈ ಪಾತ್ರೆ ಗಂಟಿರೋದೇನು, ನಾನೇನು ನಾಚಿಕೆ ಇಲ್ಲಪ್ಪ ಹೇಳೋದು. ಈ ಪಾತ್ರೆಗೆ ಬೇಳೆ ಬೆಲ್ಲ ಎಲ್ಲ ಸ್ವೀಟ್ ಎಲ್ಲ ಅಂಟಿರುತ್ತೆ. ಸೊ ಅದನ್ನು ಹಂಗೆ ತೊಳೆಯೋದಕ್ಕೆ ಬರಲ್ಲ ಅಲ್ವಾ. ಅದನ್ನು ಕ್ಲೀನಾಗಿ ನೀರು ಹಾಕಿದರೆ ಅದೆಲ್ಲ ಕುದ್ದು ಅದಕ್ಕೆ ಬಿಡುತ್ತೆ ಅಲ್ವಾ. ಬನ್ನಿ ನೆಕ್ಸ್ಟ್ ಏನೇನು ತೋರಿಸ್ತೀನಿ. ಓಕೆ, ಸೊ ಇವಾಗ ಒಂದು ಕುದಿನೂ ಕೂಡ ಬಂತು. ಬೆಲ್ಲದಲ್ಲಿ ಚೆನ್ನಾಗಿ ಇನ್ನೊಂದು ಸತಿ ಬೇಯಿತು ನಮ್ಮ ಬೇಳೆ. ಇವಾಗ ಇದನ್ನು ರುಬ್ಕೊಳ್ಳೋಣ. ಇವಾಗ ಬಿಸಿ ಇದ್ದಾಗೆ ರುಬ್ಕೋಬೇಕು. ಆಫ್ ಮಾಡಿದ ತಕ್ಷಣ ಕೆಲವು ಜಾರ್ ಹಾಳಾಗುತ್ತೆ ಅಂತಾರೆ. ಜಾರೇನು ಹಾಳಾಗಲ್ಲ. ಜಾರ್ ಹಾಳಾದರೆ ಮತ್ತು ನಮ್ಮ ಮನೆಯವ್ರು ತಂದು ಕೊಡ್ತಾರೆ. ಯಾಕೆಂದರೆ ಬ್ಲೇಡ್ ಅಷ್ಟೇ ಚೇಂಜ್ ಮಾಡ್ಕೊತೀವಿ. ಯಾಕೆಂದರೆ ಅವರೇ ಅಲ್ಲ ರಿಪೇರಿ, ಅವರೇ ಸರ್ವೀಸರ್. ಹಾಗಾಗಿ ಇದನ್ನು ಚೆನ್ನಾಗಿ ರುಬ್ಕೋತೀನಿ. ಅಂದರೆ ರುಬ್ಬೋದಕ್ಕೆ ಒಂದು ಬಟ್ಟೆ ಏನಾದರೂ ಹಾಕ್ಕೋಬೇಕು, ಮೇಲೆ ಆರಲ್ಲ ಅಷ್ಟೇ ಕ್ಯಾಪು. ಆನ್ ಮಾಡಿದ್ರಾ? ಸೊ ನೋಡಿ ಎಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ, ನೋಡೋದೇ ಇಲ್ಲ ಅಂತೀರಾ ನೀವು. ನೋಡಿ ಯಾಲಕ್ಕಿನೂ ಅದರಲ್ಲೇ ಇರುತ್ತೆ. ಇಷ್ಟೇ ಫುಲ್ ಹಾಕೋಬೇಡಿ. ನಾನು ತುಂಬ ಮಾಡಿಲ್ಲ, 2 ಜಾರಿಗೆ ಆಗೋಷ್ಟು ಅಷ್ಟೇ ಮಾಡಿದ್ದೀನಿ. ಸ್ವಲ್ಪ ಜನ ಅಲ್ಲ, ಒಂದೇ ಲೋಟ. ಸೊ ಇದು ಚೆನ್ನಾಗಿದಾದ ತಕ್ಷಣ ಇದಕ್ಕೆ ಕ್ಯಾಪ್ ಹಾಕ್ಬಿಟ್ಟು, ಫಿಟ್ಟಿದೆ ಕ್ಯಾಪು. ಆದರೂ ನಾನು ಏನು ಮಾಡ್ತೀನಿ ಅಂದರೆ ಗೋಡೆಗೆಲ್ಲ ಸಿಡಿಬಾರ್ದು, ಎಕ್ಸ್ಟ್ರಾ ಕೆಲಸ ಆಗಬಾರ್ದಲ್ಲ ನನಗೆ. ಇದನ್ನು ತಗೊಂಡೋಗ್ಬಿಟ್ಟು ಈ ರೀತಿ ನೋಡಿ ಇಟ್ಟು ಫುಲ್ಲು ಪ್ರೆಸರ್ ಕೊಟ್ಟು ಕೈ ಹಿಡ್ಕೋಬೇಕು. ನೋಡಿದ್ರಾ ಈ ಥರ. ಸೊ ನೋಡಿ ಈ ರೀತಿ ಆಗಿರುತ್ತೆ ನೋಡಿ. ಆಲ್ಮೋಸ್ಟ್ ಅಲ್ಲೇ ಆಗಿದೆ. ಇನ್ನು ಮೇಲೆ ಒಂದೊಂದೇ ಬೇಳೆ ಇರುತ್ತೆ. ಅದನ್ನು ಚೆನ್ನಾಗಿ ಒಂದು ಸ್ಪೂನ್ ತಗೊಂಡು ಹಿಂಗೆ ಮಾಡಿ ಹಿಂಗಂದು ಈ ಸ್ಪೂನ್ ಈ ಕಡೆ ಇಟ್ಟು ಮತ್ತೆ ಗಮ್ಮಂತಿತ್ತಲೇ ಎಷ್ಟು ಚೆನ್ನಾಗಿ ಘಮ ಅಂತೈತಿ ನೋಡ್ರಿ ಈ ಥರ. ಮತ್ತೆ ಇನ್ನೊಂದ್ಸತಿ ಫೈನಲಿ ಇಷ್ಟು ಹೂರಣ ರೆಡಿ ಆಯಿತು ನಮ್ಮದು. ಇದನ್ನು ಬಿಸಿನೇ ಇರುತ್ತೆ. ಒಂದು ಪಾತ್ರೆ ತೊಗೊಂಡು ತುಂಬ ಬಿಸಿ ಇರುತ್ತಲ್ಲ, ಸ್ಮೂತ್ ಅನಿಸ್ಬೋದು ನಿಮಗೆ ಹಾಕಿದಾಗ. ಆಮೇಲೆ ಅದು ತುಂಬ ಗಟ್ಟಿ ಆಗುತ್ತೆ ನೋಡಿ. ಇದನ್ನು ಒಂದು ಪಾತ್ರೆಗೆ ತಗೋತೀನಿ ನಾನು. ಸ್ಟೀಲಿನ ಪಾತ್ರೆ ತೊಗೊಂಡು ಅಗ್ಲನ ಪಾತ್ರೆಗೆ ತೊಗೊಳ್ಳಿ. ಏಕೆಂದರೆ ಅದು ತಣ್ಣಗೆ ಆಗಬೇಕು. ನಾನು ಅಷ್ಟೊತ್ತಿಗೆ ಕುಚ್ಚು ಕಡಿಮೆ ಬೇರೆ ರೆಡಿ ಮಾಡ್ಕೋಬೇಕಿತ್ತಲ್ಲ. ನೋಡಿ ಈ ಥರ ಹರಡ್ಕೋತೀನಿ. ಹರಡ್ಕೊಂಡ್ರೆ ತಣ್ಣಗಾಗುತ್ತೆ. ಅದನ್ನು ಒಂದು ಪಾತ್ರೆ ತೆಗೆದು ಇನ್ನುಳಿದಿದ್ದಿತ್ತಲ್ಲ ಇದನ್ನು ರುಬ್ಕೊಳ್ಳೋಣ ಆಯಿತಾ. ನೋಡಿ 2 ಜಾರನ್ನ ರುಬ್ಕೊಂಡೆ. ಇಷ್ಟಾಯಿತು ಹೂರಣ ಆಗುತ್ತೆ ನಮಗೆ. ಇನ್ನೂ ಉಳಿಯುತ್ತೆ. ಇವತ್ತು ಕುಚ್ಚು ಕಡುಬು ಮಾಡಿ ಮತ್ತೆ ನಾಳೆ ಫ್ರಿಜ್ಜಲ್ಲಿಟ್ಟು ಕರ್ಕೆಡ್ ಮಾಡ್ಕೊಳ್ಳೋದು. ಬನ್ನಿ, ಈ ಪಾತ್ರೆ ಏನಿದೆ ಅಲ್ವಾ, ಇದೇ ಪಾತ್ರೆಗೆ ನಾನು ಸಾಂಬಾರು ಏನು ಹೋಳಿಗೆ ಸಾಂಬಾರು ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೇ ಇದಕ್ಕೆ ಹಾಕ್ತೀನಿ. ಹಾಗೆಯೇ ಸ್ವೀಟು ಕೇಳ್ತಾರೆ ಅಂದ್ವಲ್ಲ, ಲೈಟಾಗಿ ಇಷ್ಟು ಈ ಜಾರ್ ತೊಳೆದು ನೀರು ಹಾಕಿದರೆ ಸಾಕು. ನಮ್ಮ ಮನೆಗೆ ಅಷ್ಟೇ ಸ್ವೀಟು, ಎಕ್ಸ್ಟ್ರಾ ಬೆಲ್ಲ ಹೂರಣ ಹಾಕಲ್ಲ. ಪಾತ್ರೆಗೆ ಹಾಕ್ತೀನಿ ಅಂತ ಮೊದಲೇ ಹೇಳ್ಬಿಟ್ಟೆ. ಇದನ್ನು ಕೂಡ ಇದೇ ಪಾತ್ರೆಗೆ ಹಾಕಿದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ನೋಡಿ. ಇಷ್ಟು ಗಟ್ಟಿ ಐತೆ, ಇನ್ನೊಂದು ಸ್ವಲ್ಪ ಬೇಕು. ಮೇಲಿಂದ ಇಡಿ. ಸೊ ಇದೇ ಪಾತ್ರೆಗೆ ಹಾಕ್ಬಿಟ್ಟು ನೀರು ಎಷ್ಟು ತೆಳಬೇಕಾ ಇದೇನು ಬೇಕು ಅನ್ಕೊತೀನಿ. ಕುದಿಲಿ ಒಂದ್ಸತಿ ಕುದ್ಮೇಲೆ ಟೇಸ್ಟ್ ಗೊತ್ತಾಗುತ್ತೆ ನೀರು ಬೇಕು ಬೇಡ ಅಂತೇಳಿ. ಇನ್ನು ಗ್ಯಾಸ್ ಹಚ್ಚಿ ಇದನ್ನು ಕುದಿಯೋಕೆ ಇಟ್ಟರೆ ಸಾಂಬಾರು ರೆಡಿ ಆಗುತ್ತೆ. ಅಷ್ಟರೊಳಗೆ ಇದೇನು ಕುಚ್ಚು ಕಡುಬಿಗೆ ಮೈದಾ ಹಿಟ್ಟು ಇದು ಮಾಡ್ಕೊಂಡಿದ್ವಲ್ಲ ಇದನ್ನು ಮಾಡೋಣ. ಓಕೆನಾ, ಬನ್ನಿ. ಸೊ ಇದು ಇಷ್ಟು ನೋಡಿ ಈ ಥರ ಆಗಿದೆ. ಓಕೆನಾ, ಇವಾಗ ಜಸ್ಟು ನಾನು ಭಾಳ ಮಾಡ್ಕೊಳಕ್ಕೆ ಹೋಗಲ್ಲ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ಕೊತೀನಿ. ಈಗ ನಮ್ಮ ದೇವ್ರು ಕಾಯ್ತಾ ಇದೆ ನಾಗಪ್ಪ, ಅದಕ್ಕೆ. ಸೊ ಇಷ್ಟಿಷ್ಟೇ ಪುಟಾಣಿವು. ದೊಡ್ಡ ಮಾಡ್ತಾರೆ, ಬಟ್ ನನಗೆ ಪುಟಾಣಿವು ಇಷ್ಟ. ಎಷ್ಟು ನೈವೇದ್ಯಕ್ಕೆ ಬೇಕು ಅಷ್ಟು ಮಾಡ್ಕೊಂಡಿರ್ತೀನಿ ಆಯಿತಾ. ಒಂದು 6 ಮಾಡ್ಕೊತೀನಿ ಸಾಕು. ಆಮೇಲೆ ಮತ್ತೆ ಮಾಡ್ಕೊಳೋದು ಎಷ್ಟು ಬೇಕು ಅಷ್ಟು ಕುಚ್ಕಡ್ಬೇಕು ಅಂದರೆ. ಇಲ್ಲ ಅಂತ ಅಂದರೆ
ಕರಿಗೇಡು ಮಾಡೋದು ಇನ್ನು ಉಳಿದಿದ್ದ. ಸೊ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿ ಹುಳಿ ಮಾಡಿ ಇಟ್ಕೋತೀನಿ. ಅವಾಗೆಲ್ಲ ನಮ್ಮ ಚಿಕ್ಕರಿದ್ದಾಗ ನಾವು ಎಲೆ ಉದ್ದ ಕರ್ಕೊಂಡು ಹೋಗ್ತಿದ್ದಿಲ್ಲ. ಅಜ್ಜಿ ಮನೆಗಿದ್ದಾಗ ಈ ಥರ ಎಲ್ಲ ಉಳ್ಳಿ ಮಾಡಿ ಇಡೋರು. ನಮಗೆ ಅಜ್ಜಿ ಮಾಡ್ಕೊಡ್ತಿದ್ದು ನಮ್ಮ ಅಜ್ಜಿ. ನಾನು ಅದನ್ನು ಉದ್ದಿ ಎಲೆ ಕೊಡ್ತಾಯಿದ್ವಿ. ತುಂಬ ಅಷ್ಟು ಪರ್ಫೆಕ್ಟಾಗಿ ಬರ್ತಾಯಿರಲಿಲ್ಲ. ಇವಾಗೆಲ್ಲ ಜೀವನ ಎಲ್ಲ ಕಲಿಸ್ಬಿಡ್ತು ನನಗೆ. ಸೊ ಕಲಿತೆ. ನನಗೆ ಅಡುಗೆ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟು. ಪ್ರತಿಯೊಂದು ಅಡುಗೆ ನನಗೆ ಏನು ಬರಲ್ಲ ಅನ್ನಂಗಿಲ್ಲ. ನಮ್ಮ ಆಂಟಿ ವೆಜ್ ಓನ್ಲಿ. ನಮ್ಮ ಆಂಟಿ ಎಲ್ಲ ಕಲಿಸಿದ್ರು. ಇಲ್ಲ ಅಂದರೆ ನಮ್ಮ ಮನೆಯವ್ರ ಕೈಯಲ್ಲಿ ನಂಗೆ ತುಂಬ ಕಷ್ಟ ಇತ್ತು. ಹೌದು ನೋಡಿ ಈ ರೀತಿ ತೋರಿಸ್ರಿಪ್ಪ. ಹಿಟ್ಟು ಹಚ್ಕೊತಾರೆ. ಅದ ನೋಡಿ ಅರ್ಧಂಬರ್ಧ ವೀಡಿಯೋ ಮಾಡಿಕೊಡ್ತಾರೆ ನೋಡಿ. ಈ ರೀತಿ ತೊಗೊಂಡು ಚೆನ್ನಾಗಿ ಈ ರೀತಿ ಉದ್ಕೋಬೇಕು. ಓಕೆನಾ? ಇಷ್ಟಿಷ್ಟು ಉದ್ಕೋಬೇಕು ಈ ರೀತಿ ಇವೆಲ್ಲನೂ ಉದ್ಕೊತೀನಿ. ಓಕೆನಾ? ಎಲ್ಲ ಎಲೆ ಉದ್ಕೊಂಡಾಯಿತು ಇದನ್ನು. ಸೊ ಇವಾಗ ಹೂರಣ ಇದೆ ಅಲ್ವಾ, ಇದನ್ನು ಎಲ್ಲದಕ್ಕೂ ಇಡ್ಕೋಬೇಕು ಇಷ್ಟನ್ನ. ಓಕೆನಾ? ನೋಡಿ ಎಲ್ಲ ಎಲೆ ಉದ್ಕೊಂಡಿದ್ನಲ್ಲ, ಎಲ್ಲವಕ್ಕೂ ಇಷ್ಟಿಷ್ಟು ಹೂರಣನ ಹಾಕ್ಕೊಂಡೆ. ಇದಕ್ಕೆ ಹಾಲು ಹಚ್ಚಿ ಇದನ್ನು ಮಾಡ್ತೀವಿ, ಮುಚ್ತೀವಿ, ಪ್ರೆಸ್ ಮಾಡ್ತೀವಿ. ಬಟ್ ಹಾಲು ಎಂಜಲಾಗಿತ್ತು, ಹಂಗಾಗಿ ಬೇಡ ಅಂತೇಳಿ ನೀರಲ್ಲೇ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತೀನಿ. ಇದೆಲ್ಲ ಇದೆ ಅಲ್ವಾ, ಇದಕ್ಕೆ ಜಸ್ಟ್ ಏನಿಲ್ಲ, ನೀರು ಹಚ್ಕೊಂಡು ಈ ಥರ ಪೂರ್ತಿ ಬಾರ್ಡ್ರಿಗೆಲ್ಲ ನೀರು ಹಚ್ಚಬೇಕು. ಹಾಲಿದ್ರೆ ಓಕೆ, ಇಲ್ಲ ಅಂದರೆ ಮಡಿ ಹಾಲು ತೊಗೊಳ್ಬೇಕಲ್ವ, ಇದ್ದಿಲ್ಲ ಅದು. ಸೊ ಹಾಗಾಗಿ ಅಷ್ಟು ಚೆನ್ನಾಗಿ ಪ್ರೆಸ್ ಮಾಡಬೇಕು ಕೈಯಲ್ಲಿ. ಓಕೆನಾ? ಮೆತ್ತಗೆ ಮಾಡಬೇಡಿ, ಹೂರಣ ಹೊರಗೆ ಬಂದುಬಿಡುತ್ತೆ. ಓಕೆ? ಸೊ ನೀರನ್ನು ಕುದಿಸೋಣ. ಇದನ್ನು ನೀರು ಚೆನ್ನಾಗಿ ಕುದಿದ್ಮೇಲೆ ಅದನ್ನು ಕರಿಗೇಡು ಥರ ಮಾಡ್ಕೊಂಡಿದ್ವಲ್ಲ, ಅದನ್ನು ನೀರಲ್ಲಿ, ಕುದಿಯೋ ನೀರಲ್ಲಿ ಬೇಯಿಸ್ಕೊಂಡು ತಗೋಬೇಕು. ನೋಡಿ ಈ ಕಡೆ ಹೋಳಿಗೆ ಸಾಂಬಾರು ರೆಡಿ ಆಗ್ತಾಯಿತ್ತು. ಕ್ಯಾಮ್ರಾಗೆಲ್ಲ ಹೊಗೆ ಅದಕ್ಕೆ ಸರಿ ಕಾಣ್ತಾ ಇಲ್ಲ. ನಾನು ಈಗ ಕುದಿಯೋದಕ್ಕೆ ಈಗ ಈ ಕಡೆ ನೀರು ಕುದೀತಾ ಐತಿ. ಈ ಕುದಿಯೋ ನೀರಿಗೆ ಇದೇನು ನಾನು ಕುಚ್ಕಡ್ಬು ಮಾಡ್ಕೊಂಡಿದ್ನಲ್ಲ ಇದನ್ನು ಹಾಕೋಣ. ಇವೆಲ್ಲವನ್ನೂ ಇದಕ್ಕೆ ಹಾಕ್ಕೊತೀನಿ. ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊಂಡು ಇವೇನು ಕಡುಬೆಲ್ಲ ಏನು ಇದಾವಲ್ಲ ಅದನ್ನು ಜಸ್ಟ್ ಎಣ್ಣೆಲಿ ಏನು ಕರಿತಿದ್ವಲ್ಲ ಅದನ್ನು ನೀರಲ್ಲಿ ಕರ್ಕೋಬೇಕಷ್ಟೆ. ನೋಡಿ ಜೋರು ಉರಿಲೇ ಇರಲಿ, ತೊಂದರೆ ಇಲ್ಲ. ಈ ಕಡೆ ಸಾಂಬಾರು ಆಯಿತು. ಟೋಟಲಿ ಇಷ್ಟೆಲ್ಲ ಆಯಿತು. ರೈಸ್ ಕೂಡ ರೆಡಿಯಾಗಿದೆ. ಇನ್ನು ದೇವರಿಗೊಂದು ನೈವೇದ್ಯ ಮಾಡಿದರೆ ಮುಗೀತು. ಸೊ ಸಾಂಬಾರು ಕುದೀತಾ ಇತ್ತು. ಸೊ ನೀರು ಬೇಕೋ, ಖಾರ ಬೇಕೋ, ಉಪ್ಪು ಬೇಕಾ, ಹುಳಿ ಬೇಕಾ ಅಂಥೇಳಿ ನಮ್ಮ ಮನೆಯವ್ರಿಗೆ ಒಂಚೂರು ಟೇಸ್ಟ್ ನೋಡಪ್ಪ ಅಂದೆ. ಸೊ ಟೇಸ್ಟ್ ನೋಡೋಕ್ಕೆ ಕೊಡೋಣ. ಸುಡ್ತೈತೆ. ಹಾಂ ನೋಡ್ರಪ್ಪ, ನೋಡ್ರಿ. ಚೆನ್ನಾಯ್ತಾ ಸಾಂಬಾರು? ಉಪ್ಪು, ಹುಳಿ, ಸ್ವೀಟು ಚೆನ್ನಾಯ್ತಾ? ನೀರು ಹಾಕೋದು ಬೇಡ? ಸ್ವಲ್ಪ ನೀರು ಹಾಕೋದು ಬೇಕಾ? ಸರಿ, ಇನ್ನೊಂದು ಸ್ವಲ್ಪ ನೀರು ಬೇಕಂತಿರುತ್ತೆ. ತುಂಬ ಗಟ್ಟಿಯಾಗಿದೆ ಅನಿಸ್ತು ನನಗೂ. ಕೈ ಆಡ್ತಾ ಇದ್ನಲ್ಲ, ಸ್ವಲ್ಪ ಗಟ್ಟಿನೇ ಅನ್ನಿಸ್ತು. ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ನೋಡಿ ಕುಚ್ಚು ಕಡುಬು ರೆಡಿ ಆಯಿತು. ಇಷ್ಟೇ ಕುಚ್ಚು ಕಡುಬು. ಸೊ ಇದಾಯಿತು. ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಡು ಸ್ಪೂನ್ ತಗೋಬೇಕು. ಸ್ಪೂನ್ ತಗೊಂಡು ಕ್ಲೀನಾಗಿ ನೀರೆಲ್ಲ, ಅಯ್ಯಯ್ಯೋ ಅವು ಜಾರ್ತವೆ. ಯಾಕೊತ್ತ ಮೈದಾ ಹಿಟ್ಟಲ್ವಾ, ಜಾರ್ತವೆ. ಸೊ ಒಂದೊಂದೇ ಪ್ಲೇಟಿಗೆ ತಗೊಂಡೆ. ಓಕೆನಾ? ಇದೆ ನೋಡ್ರಿ ಫೈನಲಿ ಕುಚ್ಚು ಕಡುಬು. ರೆಸಿಪಿ ಕೂಡ ಹೇಳ್ಕೊಟ್ಟಿದ್ದೀನಿ, ಹೆಂಗೆ ಮಾಡೋದು ಅಂತ ಹೇಳಿದ್ದೀನಿ. ಸಾಂಬಾರು ಹೇಳ್ಕೊಟ್ಟಿದ್ದೀನಿ. ಇವತ್ತು ಎಂತ ಪಂಚಮಿ ಹಬ್ಬದ್ದು 2ನೇ ದಿನ ನಮ್ದು ಹೇಗೆ ಅಂತ ಹೇಳಿ ಅದು ಹೇಳ್ಕೊಟ್ಟಿದ್ದೀನಿ. ನೋಡ್ರಿ ಇಷ್ಟೊತ್ತಾಯ್ತು. ಈಗ ರೈಸ್ ಮಾಡ್ಕೊಂಡಲ್ಲ, ರೈಸು. ಈ ಕುಚ್ಚು ಕಡುಬು ಬಾಳೆಹಣ್ಣು ಬೇಕಿತ್ತು, ಬಾಳೆಹಣ್ಣು ಇರಲಿಲ್ಲ. ಸೊ ಇದನ್ನೇ ದೇವರಿಗೆ ನೈವೇದ್ಯ ಮಾಡಿಬಿಡ್ತೀನಿ. ಇವತ್ತಿಗೆ ಇಷ್ಟು ಇದೆ ಕುಚ್ಚು ಕಡುಬು. ಇವತ್ತಿನ ಲಾಗ್ಸ್ ಹಿಂಗಿತ್ತು. ಇನ್ನು ಫೈನಲಿ ದೇವರಿಗೆ ಎಡೆ ಮಾಡಿದರೆ ಮುಗೀತು. ಅದನ್ನು ಕೂಡ ವಿಡಿಯೋದಲ್ಲಿ ತೋರಿಸ್ತೀನಿ. ಮಡಿ ಹಾರೋಯ್ತು. ಊರೆಲ್ಲ ತಿರುಗಿ ಬಂದು ದೇವ್ರ ಮನೆ ಒಳಗೆ ಹೋಗ್ಬಾರ್ದು, ಕೈಕಾಲು ತೊಳ್ಕೊಂಡು ಹೋಗ್ಬೇಕು. ನನ್ನ ಮಗ ಅಂತೂ ನೋಡ್ರಿ ಹೆಂಗೆ ಊರೆಲ್ಲ ತಿರುಗಿ ಬಂದು ದೇವ್ರ ಮನೆಗೆ ಹೇಗೆ ಹೋಗ್ಯಾನೆ. ದೇವ್ರ ಪೂಜೆ ಮಾಡಕತ್ತಾನೆ ಅವ್ರ ಅಮ್ಮನ ಜೊತೆ ಸೇರ್ಕೊಂಡು ಅವನು.
ನೋಡ್ರಿ ಯಾವ ಥರ ಕುತ್ಕೊಂಡಾನ ಅವ್ರ ಅಮ್ಮನ ಪಕ್ಕದಲ್ಲಿ. ಎಡೆ ಹಿಡಿಯಕ್ಕೆ ಅವನು ಬಂದಿದ್ದಾನೆ. ಎಲ್ಲ ಕೆಲಸ ಆದ್ಮೇಲೆ ಬಂದಿಲ್ಲ ಚೋಟು ಇವತ್ತು. ಈಗ ನಮ್ಮ ಮನೆಯವರು ಪೂಜೆ ಮಾಡಿಬಿಟ್ಟು ಎಡೆ ಹಿಡಿತಾ ಮಾಡ್ತಿದ್ದಾರೆ. ಹಾಗಾಗಿ ನಾನು ವಿಡಿಯೋ ಮಾಡ್ತಿದ್ದೀನಿ, ವಾಯ್ಸು ಕೊಡ್ತಾ ಇದ್ದೀನಿ. ದೇವರಿಗೆ ಕರ್ಪೂರದ ಆರತಿ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ನೈವೇದ್ಯ ಮಾಡ್ತಾ ಇದ್ದಾರೆ. ನಮ್ಮ ಮನೇಲಿ ಪಂಚಮಿ ಹಬ್ಬಕ್ಕೆ ನೈವೇದ್ಯ ಕುಚ್ಚು ಕಡುಬು, ಅನ್ನ, ಬಾಳೆಹಣ್ಣು ಬದಲು ಪೇರ್ಲೆ ಹಣ್ಣು, ಕಾಯಿ. ಮರುಪಂಚಮಿ ನಮ್ದು ಇವತ್ತು. ಸೊ ಹಾಗಾಗಿ ಬೆಲ್ಲದ ನೀರನ್ನು ಎರಿತೀವಿ ನಾವು ನಾಗಪ್ಪಂಗೆ. ನೆನ್ನೆ ಹಾಲು ಎರೆದಿವಿ, ಇವತ್ತು ಬೆಲ್ಲದ ನೀರು ಎರಿತೀವಿ. ಇಲ್ಲಿಗೆ ಇವತ್ತಿನ ಹಬ್ಬ ಮುಕ್ತಾಯ ಆಯಿತು. ಸೊ ತುಪ್ಪ ಇರಲಿಲ್ಲ, ತುಪ್ಪ ಇತ್ತು ಬಟ್ ಎಂಜಲು ಮಾಡಿದ್ವಿ, ಅದಕ್ಕೆ ದೇವ್ರಿ ನೈವೇದ್ಯಕ್ಕೆ ಮಾಡಲಿಲ್ಲ. ಅದಕ್ಕೆ ನಮ್ಮ ಮನೆಯವ್ರ ಫೋಟೋ ಬೇಕು ಕುಚ್ಚು ಕಡುಬಿಂದು. ಸೊ ಇದಾಗಿತ್ತು ನಮ್ಮ ಮರುಪಂಚಮಿಯ ವ್ಲಾಗ್ಸ್. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೋಳಿಗೆ ಸಾಂಬಾರು, ಕುಚ್ಚು ಕಡುಬು ಮತ್ತು ರೆಸಿಪಿ ಇನ್ನೊಂದ್ಸತಿ ಬೇಕು ಅಂದರೆ ನಮ್ಮ ಮನೆಯವ್ರ ಚಾನಲಲ್ಲಿರುತ್ತೆ, ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಓಕೆ, ಮತ್ತೆ ಸಿಗೋಣ. ಇಷ್ಟ ಆಗಿತ್ತು ನನ್ನ 11 ಗಂಟೆವರೆಗೂ ವರ್ಕು. ಬಾಯ್ ಬಾಯ್.